ಲಡ್ಡು ಕೊಡು ಸ್ವೀಟು ಅಂತೇನೋ ಹೇಳ್ತಾರೆ. ಓಕೆ ಜಾನು ಅಂತ ಅಂದ್ಬಿಟ್ಟು ನಾನು ಕಣ್ಣು ಮುಚ್ಬಿಟ್ಟೆ ನಾನು, ಆಯ್ತಾ. ಮಂದಿ ಹಿಂಗೆ ಹೋಗ್ತಾ ಇದ್ದೀನಿ, ಅವಳು ಬರೋದು ಲೇಟ್ ಆಗೋಯ್ತು. ಕ್ಯಾಮ್ರಾ ಆ ಕಡೆ ಶಿಫ್ಟ್ ಆಗ್ಬಿಟ್ಟಿದೆ, ಆಯ್ತಾ. ಪಚಕ್ಕಂದು ಕೊಟ್ಬಿಟ್ಟು, ಆಯ್ತಾ. ಅಗ್ನಿವರ್ಣ ಬಂದು ಆಕ್ಚುಲಿ ಲಾಸ್ಟ್ ರಾಜ ಆಫ್ ರಾಮನ್ ತಲೆಯಲ್ಲಿ ಲಾಸ್ಟ್ ರಾಜ. ಓಕೆ, ಅಂಡ್ ಹಿ ಇಸ್ ದ ಒನ್ ಹೂ ಆಕ್ಚುಲಿ ಇಸ್ ದ ಮೇನ್ ರೀಸನ್ ವೈ ರಾಮನ್ ವಂಶ ಡಿಸ್ಟ್ರಾಯ್ ಆಗಿದೆ, ಬಿಕಾಸ್ ಹಿ ವಾಸ್ ಅ ವುಮನೈಸರ್ ಅಂಡ್ ಹಿ ಡಿಸ್ಟ್ರಾಯ್ಡ್ ಎವ್ರಿಥಿಂಗ್. ಆ ಟರ್ನ್ ಮಾಡ್ತಾ ಇದ್ದೀನಿ, 1 2 3 4th ಟರ್ನ್ಗೆ ಮೈ ಪಾದ ಇಸ್ ಹಿಯರ್, ನನ್ನ ಬಾಡಿ ಮಾತ್ರ ಫುಲ್ ತಿರುತ್ತು. ಐ ಕುಡ್ ಲಿಸನ್ ಮೈ ಬೋನ್ಸ್ ಕ್ರ್ಯಾಕಿಂಗ್, ಲೈಕ್ ಲಿಟ್ರಲಿ ನಾಟ್ ಓನ್ಲಿ ಮೀ, ಆಲ್ ಆಫ್ ಮೈ ಕಸಿನ್ಸ್ ಕುಡ್ ಲಿಸನ್ ಮೈ ಬೋನ್ಸ್ ಕ್ರ್ಯಾಕಿಂಗ್. ಆ ಎಪಿಸೋಡಲ್ಲಿ ಬೆಡ್ ಮೇಲೆ ಅವ್ನಿಗೆ ಮಲಗಿರ್ತಾನೆ, ನಾನು ಹಿಂಗೆ ಮಲಗಿರ್ತೀನಿ, ಅವ್ನಿಗೆ ಬರಬೇಕು ಕಿಸ್ಕೊಡಕ್ಕೆ ಅಂತ, ಆಯ್ತಾ. ಇಬ್ರು ಕಣ್ಣು ಮುಚ್ಬೇಡ, ಅವರು ಚಂದ್ರ ಸರ್ ಲೋ ಕಣ್ಣು ಮುಚ್ಚಬೇಡ್ರು. ಶಿ ಈಸ್ ಅ ಥೀಫ್ ಬಟ್ ವೈಫ್ ಆಫ್ ಅ ಪೊಲೀಸ್ ಆಫೀಸರ್. ಎಂತ ಪೆಕ್ರು ಪೊಲೀಸ್ ಆಫೀಸರ್ ಅನ್ನೋ ಗೊತ್ತಾಗ್ತಾನೆ ಅಲ್ಲ. ಸ್ವಂತ ಹೆಂಡತಿ ಅಂದ್ರೆ ಎಷ್ಟು ಚೀಪಡ ತರ ಇತ್ತು ಕ್ಯಾರೆಕ್ಟರ್ ಅದು ಅಂದ್ರೆ. ಐಮ್ ಸಾರಿ. ಇವತ್ತು ನಮ್ ಜೊತೆ ಇದ್ದಾರೆ ಆಕ್ಟರ್, ಸಿಂಗರ್, ಇನ್ಫ್ಲೂಯೆನ್ಸರ್ ನಯನಾ ನಾಗರಾಜ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಜೊತೆ ಇದ್ದಾರೆ ಆಕ್ಟರ್, ಸಿಂಗರ್, ಇನ್ಫ್ಲೂಯೆನ್ಸರ್ ನಯನಾ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಾ, ಥ್ಯಾಂಕ್ ಯು ಸೋ ಮಚ್. ಹಾಯ್ ನಯನಾ. ಹಾಯ್. ಎಷ್ಟು ದಿನ ವೇಟ್ ಮಾಡ್ಬೇಕಾಗಿತ್ತು ನಿಮ್ ಕಾಲ್ ಶೀಟ್ಗೋಸ್ಕರ? ಕಾಲ್ ಶೀಟ್ ಏನಲ್ಲ, ನಾನು ಟ್ರಾವೆಲ್ ಜಾಸ್ತಿ ಮಾಡ್ತೀನಿ, ನೀವು ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ನಾನು ಟ್ರಾವೆಲ್ ಮಾಡ್ತಿದ್ದಾಗ ನೀವು ನನ್ನ ಕೇಳಿದ್ರಿ, ನೀವು ಟ್ರಾವೆಲ್ ಮಾಡ್ತಿದ್ದಾಗ ನಾನು ಫ್ರೀ ಇದ್ದೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಬಟ್ ಫೈನಲಿ ಎಸ್, so happy that you're here. I'm also very happy and excited to be here. So on a lighter note, yeah, ಎಷ್ಟು ಜನ ನಿಮ್ಗೆ ರ್ಯಾಬಿಟ್ ಅಥವಾ ಬನ್ನಿ ಅಂತಾರೆ? ಟು ಬಿ ವೆರಿ ಫ್ರಾಂಕ್, ಆಕ್ಚುಲಿ ಯಾರು ಕರೆದಿಲ್ಲ. ರಿಯಲಿ? ಯಾ, ಇವನ್ ವೆನ್ ಐ ಹ್ಯಾಡ್ ದೋಸ್, ಇವಾಗೇನೋ ಸರಿ ಹೋಗಿದೆ, ಈಗ ಯಾರು ಕರೆಯೋ ಸಾಧ್ಯತೆ ಇಲ್ಲ. ಬಟ್ ನನಗೆ ಮುಂಚೆ ಇದ್ದಾಗಲೂ ಕೂಡ, ರ್ಯಾಬಿಟ್ ಟೂತ್ ಇದ್ದಾಗಲೂ ಕೂಡ, ನನ್ ಆಫ್ ದೆಮ್ ಯೂಸ್ ಟು ಕಾಲ್ ಮೀ ದ್ಯಾಟ್. ಐ ಡೋಂಟ್ ನೋ ವೈ. ಹೌದಾ? ಯಾರು ಕರೀತಿರ್ಲಿಲ್ಲಪ್ಪ. ಆಕ್ಚುಲಿ ದಟ್ಸ್ ಅ ಫನಿ ಥಿಂಗ್. ನಾನು ಇವತ್ತು ನೀವು ಕೇಳಿದಾಗ ಅದನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಯೂಶಲಿ ಯಾರು ಕರ್ದಿಲ್ಲ ನನ್ನ ಆ ಥರ. ನಿಮ್ ನಿಕ್ ನೇಮ್ ಏನು ಹಾಗಾದ್ರೆ? ಯೂಶಲಿ ನಿಕ್ ನೇಮ್ ಅಂತಿಲ್ಲ, ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಿಂದ ಟಾಮ್ಚಿ ಅಂತ ಕರೀತಾರೆ, ಬಿಕಾಸ್ ಟಾಮ್ ಬಾಯ್ ಕೈಂಡ್ ಆಫ್ ಅ ಗರ್ಲ್ ಅಂತ. ಓಕೆ, ಸೊ ಟಾಮ್ಚಿ. ಅದು ಬಿಟ್ಟು absolutely don't look like a tomboy today. No, today I'm dressed good for an interview, like a lady like. Yeah, exactly, lady like. ಸ್ವಲ್ಪ ಈ ಕಲಂಕಾರಿ ಟೈಪ್ಸ್ ಎಲ್ಲ ಹಾಕೊಂಡು ಬಂದಿದ್ದೀನಿ. ಬಟ್ ಅಂದ್ರೆ ನಾಟ್ ಇನ್ ಡ್ರೆಸ್ಸಿಂಗ್ ದೋ, ಮೈ ಬಿಹೇವಿಯರ್ ಇಸ್ ಮೋರ್ ಲೈಕ್ ಅ ಟಾಮ್ ಬಾಯ್. ಯಾ, ಯಾರಿಗೂ ಹೆದ್ರಲ್ಲ, ಎಷ್ಟೊಂದಂದ್ರೆ ಎಷ್ಟೊತ್ತಲ್ಲಿ ಒಬ್ಳೆ ಓಡಾಡ್ತೀನಿ ಅವ್ರ ಎನಿಥಿಂಗ್ ಲೈಕ್ ದಟ್. ಸೊ ಯಾ, ಅದಕ್ಕೆ ನಮ್ಮಪ್ಪ ಟಾಮ್ಚಿ ಅಂತ. ಇನ್ ಮಿಕ್ಕಿದವರೆಲ್ಲ ಐ ಥಿಂಕ್ ಇಟ್ಸ್ ಜಸ್ಟ್ ನಯನ್ ಆರ್ ನಯನ ಅಷ್ಟೇ. ನಯನ್. ಓಕೆ, ನಯನ್ ಅಂತ ಕರೀತಾರೆ ಯೂಶಲಿ. ವೆರಿ ಕ್ಲೋಸ್ ಪೀಪಲ್, ವೆರಿ ಫ್ಯೂ ಕಾಲ್ ಮಿ ದ್ಯಾಟ್, ಬಟ್ ಯಾ, ನಯನ್ ಅಂತ ಕರೀತಾರೆ. Okay. How is life in general? Right now kind of excited and kind of stressed also, because my wedding is coming up soon. Excited, yeah. ಅಂದ್ರೆ ಹುಡುಗಿರಿಗೆ ಹೇಗಿರುತ್ತೆ ಅಂತ ಗೊತ್ತಲ್ಲ, ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್, ಅಂದ್ರೆ ಮದುವೆ ಎಕ್ಸೈಟ್ಮೆಂಟ್ ಇದೆ, ಬಟ್ so many changes. ಎಕ್ಸಾಕ್ಟ್ಲಿ everything and go. ಅಲ್ಲಿ ಹೇಗಿರುತ್ತೆ, ಕಲ್ಚರಲ್ ಡಿಫ್ರೆನ್ಸಸ್ ಹೇಗಿರುತ್ತೆ, ಎವ್ರಿಥಿಂಗ್. ಇಟ್ಸ್ ಇನ್ನೂ ಅಷ್ಟು ಲೈಫ್. ಎಕ್ಸಾಕ್ಟ್ಲಿ, ಇನ್ನೂ ಅಷ್ಟು ಸಿಂಕಿನ್ ಆಗಿಲ್ಲ ನಂಗೆ. ಲೈಟ್ ಆಗಿ ಆಗ್ತಾ ಇದೆ. ಐಮ್ ಕಮಿಂಗ್ ನಿಯರ್ ಟು ದ ಡೇಟ್. ಅವಾಗ ಒಂದ್ ಸ್ವಲ್ಪ ಪುಕ್ಕ ಅಂತ ಇದೆ. ಬಟ್ ಸ್ಟಿಲ್ ಇಟ್ಸ್ ಕೈಂಡ್ ಆಫ್ ಎನ್ ಎಕ್ಸೈಟಿಂಗ್ ಫೇಸ್ ರೈಟ್ ನೌ. ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದ ವೆಡ್ಡಿಂಗ್, ಶಾಪಿಂಗು, ಅದು ಇದು ಅಂತ. ಸಮ್ಹೌ ಐ ಆಮ್ ಎಂಗೇಜ್ಡ್ ವಿತ್ ಆಲ್ ದೋಸ್ ಥಿಂಗ್ಸ್ ರೈಟ್ ನೌ. ದಟ್ಸ್ ವಾಟ್ಸ್ ಹ್ಯಾಪನಿಂಗ್. ಆಲ್ಸೋ ಲವ್ ಮ್ಯಾರೇಜ್ ಅಲ್ಲ? ಯಾ, 10 ವರ್ಷ you were dating. Yeah, right. This is the 10th year actually. Amazing. That's not something everybody can have. Yeah, touch it. Yeah, I believe in this evil eye a lot, okay, because I've gone through a lot of stuff because of evil eye. ನಾನು ಅಷ್ಟೇ. ಆಮೇಲೆ ಏನು ಗೊತ್ತ, ಇನ್ಫ್ಯಾಕ್ಟ್ ಬರೀ ಒಂದು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂಚೂರು ಜಾಸ್ತಿ ಆದ್ರೆ ನಾನು ಹಾಕೊಂಡು even I do that. Even you will not believe, Sneha, nandu engagement reel, it was not actually engagement kind of a thing. It just happened. It was very sudden decision. It just happened. Adan post ಮಾಡಬೇಕು ಬೇಡ ಅಂತ for 1 week I and my fiancé discussed, okay, because ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ನಮ್ಮ ಅಪ್ಪ ಎಲ್ಲ ಕಂಡ್ಬಿದ್ಬಿಡತ್ತೆ, ಬೇಡ 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 ಅಂತ. ಬಟ್ I wanted to announce to the world like he is the man, and I can openly tell that after 10 years of dating. I know. So it's like, and I've
ಮೋಸ್ಟ್ ಪ್ರಾಬಬ್ಲಿ ಲೈಕ್ ಇಂಡಸ್ಟ್ರಿನಲ್ಲಿ ನಂಗೆ ಪರಿಚಯ ಇರೋರಿಗೆ ಐ ಬೀನ್ ವೆರಿ ಕ್ಲಿಯರ್ ದಟ್ ಐ ಬೀನ್ ಡೇಟಿಂಗ್ ಅಂಡ್ ಆಲ್ ದಟ್ ಸ್ಟಫ್. ಬಟ್ ಆಚೆ ಕಡೆ ವರ್ಲ್ಡ್ಗೆ ಇಟ್ಸ್ ಗೊತ್ತಿರಲಿಲ್ಲ ದಟ್ ಐ ವಾಸ್ ಡೇಟಿಂಗ್ ಅಂಡ್ ಆಲ್ ದಟ್ ಸ್ಟಫ್. ಸೊ ಐ ವಾಂಟೆಡ್ ಟು ಮೇಕ್ ಎನ್ ಅನೌನ್ಸ್ಮೆಂಟ್ ದಟ್ ಸಿ ಐ ಆಮ್ ಮ್ಯಾರಿಂಗ್ ದ ಗೈ ದಟ್ ಐ ಲವ್ ಫಾರ್ 10 years ಅಂತ. ಐ ವಾಂಟೆಡ್ ಟು ಡೂ ಇಟ್ ಅಂಡ್ ಮೈ ಫಿಯಾನ್ಸ್ ವಾಸ್ ಲೈಕ್ ಹಾಕೋಣ ಬಿಡಮ್ಮ ಪರವಾಗಿಲ್ಲ ದಟ್ಸ್ ಓಕೆ ಅಂತ. ಸೊ ಅದು ಹಾಕಿದ್ಮೇಲೆ ಐ ವಾಸ್ ಸೋ ಆಂಕ್ಷಿಯಸ್ ದಟ್ ಹೆಂಗಿರುತ್ತೆ ಏನು ಕಣ್ ಬಿದ್ಬಿಡತ್ತೋ ಅಂತ. ಯು ವಿಲ್ ನಾಟ್ ಬಿಲೀವ್, ನಾವು ಹಾಕಿ ಒಂದು ವಾರ ಆದ್ಮೇಲೆ ನಾನು ಮತ್ತೆ ನನ್ನ ಫಿಯಾನ್ಸಿ ನಮ್ಮ ಅಮ್ಮನ ಹತ್ರ ಪರ್ಕೆ ಕಡ್ಡಿ ದೃಷ್ಟಿ ತೆಗೆಸ್ಕೋತಾರಲ್ಲ ಜನ ಓ ಏನು ಅಂತ ಹೇಳ್ತಾರೆ. ಬಟ್ ದೇರ್ ಆರ್ ಪೀಪಲ್ ಹೂ ಆಕ್ಚುಲಿ ಪುಟ್ ಈವಿಲ್ ಐಸ್ ಆಯ್ತಾ. ಸೊ ಐ ಜಸ್ಟ್ ವಾಂಟ್ ಟು ಬಿ ಸೇಫ್. ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ ಅವರು ಆ ದೃಷ್ಟಿಲಿ ನೋಡಿಲ್ದೇ ಇದ್ರು ಇಟ್ ಸ್ಟಿಲ್ ವರ್ಕ್ ದಟ್ ವೇ. ಎಕ್ಸಾಕ್ಟ್ಲಿ. ಅಂಡ್ ಸಿ ನಾನು ಹೇಳೋದೇನು ಗೊತ್ತಾ, ಇಟ್ಸ್ ನಾಟ್ ಲೈಕ್ ಯು ಹ್ಯಾವ್ ಟು ಟೆಲ್ ದಟ್ ಓ ಎಂಗೇಜ್ಮೆಂಟ್ ಆಗೋಯ್ತಾ ಅದು ಹೇಳಬೇಕು ಅಂತ ಇಲ್ಲ. ಅದು ಡೈರೆಕ್ಟ್ ಎಕ್ಸಾಕ್ಟ್ಲಿ. ಅಂಡ್ ಇನ್ನೊಂದು ಟೈಪ್ ಆಫ್ ಕಣ್ಣು ಏನು ಗೊತ್ತಾ, ಓ ಲೈಫಲ್ಲಿ ಏನೋ ಆಗ್ತಾ ಇದೆ, ನನ್ನ ಲೈಫಲ್ಲಿ ಏನೋ ಆಗ್ತಾನೆ ಇಲ್ಲ. ದಟ್ ಇದೆಯಲ್ಲ, ಸಿ ಇಟ್ಸ್ ನಾಟ್ ದಟ್ ದೇ ಆರ್ ಕ್ರಿಬ್ಬಿಂಗ್ ಅಬೌಟ್ ಇಟ್ ಆರ್ ಸಮಥಿಂಗ್, ಅಯ್ಯೋ ಅವ್ರ ಲೈಫಲ್ಲಿ ಆಗೋಯ್ತು ಅನ್ನೋ ಥರ. ಬಟ್ ಸ್ಟಿಲ್ ದಟ್ ಥಾಟ್ ಕ್ರಾಸಸ್ ಯುವರ್ ಮೈಂಡ್, ಅದೇ ಒಂದು ಸಾಕು ಆಕ್ಚುಲಿ. ಸೊ ದೋಸ್ ಥಿಂಗ್ಸ್ ಹಿಟ್ ಮೈ ಮೈಂಡ್ ಅ ಲಾಟ್. ಸೊ ಐ ಆಮ್ ವೆರಿ ಆಂಕ್ಷಿಯಸ್ ಅಬೌಟ್ ಅಂತ. ಓ ತುಂಬಾ ಜೋರಾಗಂತ ಆಕ್ಚುಲಿ ನಮ್ಮಮ್ಮ ಹೇಳ್ತಾರೆ, ನಾನು ಅದಕ್ಕೆ ಹೇಳಿದ್ದು ಹಾಕ್ಬೇಡ ನೀನು ಅಂತ. ಹಾಕ್ಬಿಟ್ಟೆ, ನೋಡಿದ್ರೆ ನೋಡು ಹೆಂಗಾಗಿದೆ ಅಂತ. ಫುಲ್ ಮನೆ ವಾಸನೆ ಬಂತು ಆಕ್ಚುಲಿ. ಸೊ ಶಾಪಿಂಗ್ ಎಲ್ಲ ಆಯ್ತಾ? ಶಾಪಿಂಗ್ ಮುಗ್ದಿದೆ, ಇನ್ನು ಸ್ವಲ್ಪ ಸ್ಟಿಚಿಂಗ್ ಅದು. ಐ ಡೋಂಟ್ ನೋ, ಐ ಆಮ್ ವೆರಿ ಲೇಸಿ ಟು ಡೂ ಲಾಟ್ ಆಫ್ ಸ್ಟಫ್. ಇನ್ ಅ ವೇ ಮೈ ಫಿಯಾನ್ಸಿ ಇಸ್ ವೆರಿ ಲಕ್ಕಿ ಬಿಕಾಸ್ ನಾನು ಶಾಪಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಅಂಡ್ ನಂಗೆ ಅದೇ ಟಾಂಬಾಯ್ ಯು ಸೆಡ್. ಎಕ್ಸಾಕ್ಟ್. ಐ ಲೈಕ್ ಟು ಈಟ್. ಓಕೆ. ಸೊ ನನ್ನ ಫಿಯಾನ್ಸಿ ಯಾವಾಗಲೂ ರೇಗಿಸ್ತಿರ್ತಾನೆ ನನಗೆ. ಹಿಸ್ ನೇಮ್ ಇಸ್ ಸುಹಾಸ್. ಹಿ ಕೀಪ್ ಸೇಯಿಂಗ್ ದಟ್ ನಮ್ಮ ಹಸಾನ್ ಮೇಯಿಸ್ಬೇಕಲ್ಲ, ನಂಗೆ ನಮ್ಮ ಹಸಾನ್ ಮೇಯಿಸ್ಬಿಟ್ರೆ ಇನ್ನೇನು ಬೇಡ ಅಂತ. He actually keeps saying that. ಸಂಜೆ ಏನಾದರೂ ಮನೆಗೆ ಬಂದರೆ, ಸಿ ಇವಾಗ ನಾವು ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಆಮ್ ನಾಟ್ ವರ್ಕಿಂಗ್ ಆ್ಯಂಡ್ ಆಲ್ಸೋ ನಂಗೆ ಬೆಳಿಗ್ಗೆಯಿಂದ ಮನೇಲೇ ಇರ್ತೀನಿ ಆ್ಯಂಡ್ ಐ ವಿಲ್ ಬಿ ಸೋ ಬೋರ್ಡ್. ದ ಮೊಮೆಂಟ್ ಹಿ ಕಮ್ಸ್ ಐ ವಾಸ್ ಲೈಕ್ ಹೋಗೋಣ ಆಚೆ ಹೋಗೋಣ ಅಂತ. ದ ಮೊಮೆಂಟ್ ಐ ಕ್ಲೈಮ್ ದ ವೆಹಿಕಲ್ ಹಿ ವಾಸ್ ಲೈಕ್ ಏನು ತಿಂತೀಯ ಡಿಸೈಡ್ ಮಾಡಿಬಿಡು, ನನ್ನನ್ನು ಎಲ್ಲ ಕಡೆ ಓಡಾಡಿಸ್ಬೇಡ ಅಂತ ಅಷ್ಟು ಹೇಳಿದ್ರು. ಈವನ್ ಆಫ್ಟರ್ 10 years ಐ ಕಾಂಟ್ ಡಿಸೈಡ್. ಪಾಪ ಅವರೇ ಕರ್ಕೊಂಡು ಹೋಗ್ತಾರೆ ನನ್ನನ್ನು. ಐ ಥಿಂಕ್ ಅದು ಹುಡುಗಿರ್ದು ಒಂದು ಅಲ್ವಾ. I don't know why. Exactly. Even I don't know why. We can't decide. I seriously can't decide. ಅಂದ್ರೆ ಎಷ್ಟೊಂದ್ ಕಡೆ ಲೈಕ್ ಇನ್ ಅ ಲಾಟ್ ಆಫ್ ಥಿಂಗ್ಸ್ ಆ ಒಂದು ಕ್ಲಾರಿಟಿ ಇರುತ್ತೆ. ಎಕ್ಸಾಕ್ಟ್ಲಿ. ಆಯ್ತಾ. ಬಟ್ ಇದೇ ಬೇರೆ ತರ ಇದಾಗಲ್ಲ. ಅದ್ರಲ್ಲೂ ಇನ್ನೊಂದೇನ್ ಗೊತ್ತಾ, ವೆನೆವರ್ ನನಗ ಎಸ್ಪೆಷಲಿ ವೆನೆವರ್ ಹೀ ಇಸ್ ಅರೌಂಡ್ ಐ ಆಮ್ ಲೈಕ್ ಐ ವಿಲ್ ಎನಿವೇಸ್ ಡಿಸೈಡ್. ಐ ಸುಮ್ಮನೆ ನಾನು ಏನ್ ಮಾಡ್ಬಿಡ್ತೀನಿ ಗೊತ್ತಾ, ಹಿ ಇಸ್ ಲೈಕ್ ಒಂದೆರಡು ಆಪ್ಷನ್ ಆದ್ರೂ ಹೇಳ್ಮ ಅಂತ. ಐ ಲೈಕ್ ಅವ್ನಿಗೆ ಯಾವ್ದು ಇಷ್ಟ ಇರಲ್ಲ ಅದನ್ನ ಹೇಳ್ಬಿಡ್ತೀನಿ. ಲೈಕ್ ಒಂದು ಮುಗೀತು, ನೀನು ಡಿಸೈಡ್ ಮಾಡ್ಬಿಟ್ಟು ನೀನು ಕರ್ಕೊಂಡು ಹೋಗು ಅಂತ ಹೇಳ್ಬಿಡ್ತೀನಿ. ಸೊ ದಟ್ ಎಟ್ ಎಂಡ್ ಆಫ್ ದ ಡೇ ಹೀಲ್ ಆಲ್ವೇಸ್ ಪಿಕ್ ಅ ಪ್ಲೇಸ್ ಅಂಡ್ ಹೀಲ್ ಟೇಕ್ ಮಿ ದಟ್. ಇಟ್ಸ್ ನೈಸ್ ಟು ಹ್ಯಾವ್ ಸಮ್ವನ್ ಯು ಕ್ಯಾನ್ ರಿಲೈ. ಎಕ್ಸಾಕ್ಟ್ಲಿ. ನೀವು ಇಂಡಸ್ಟ್ರಿಗೆ ಸೇರಿ ಅಬೌಟ್ 6-7 years ಆಯ್ತು. 2017. Yeah, almost 8 years ಆಗ್ತಾ ಬಂತು. How did that career start? ಅಂದ್ರೆ ನೀವು ಮುಂಚೆ ಸ್ಕೂಲಲ್ಲಿ ಇದ್ದಾಗಲೂ ಡ್ರಾಮಾ ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ತಿದ್ರಾ? ಆರ್ಟ್ ರಿಲೇಟೆಡ್ ಐ ಆಮ್ ಆಲ್ವೇಸ್ ಇನ್ ಟು ಇಟ್. ಡ್ರಾಮಾ ಅಂತಾನೆ ಅಲ್ಲ, ಐ ಬೀನ್ ಸಿಂಗಿಂಗ್ ಫ್ರಮ್ ಚೈಲ್ಡ್ಹುಡ್. ಕಲ್ತಿದ್ದೀನೋ ಬಿಟ್ಟಿದ್ದೀನೋ, ಬಟ್ ಆಲ್ವೇಸ್ ಬ್ಲಾಬರಿಂಗ್. ನಮ್ಮ ಮನೇಲಿ ನಮ್ಮಪ್ಪ ನಿಲ್ಲಿಸ್ತೀಯ ಒಂದು 5 ನಿಮಿಷ ಹಾಡೋದು ನಿಲ್ಲಿಸ್ತೀಯ ಅಂತ ಹೇಳೋಷ್ಟು ಹಾಡ್ತಾನೆ ಇರ್ತೀನಿ ನಾನು. ಟೈಮು ಗಿಮು ಎಂಥದ್ದು ಇಲ್ಲ ಅದಕ್ಕೆ. ರಾತ್ರಿ 12:30 1 ಗಂಟೆಲಾದರೂ ಹಾಡ್ತಾ ಇರ್ತೀನಿ ನಾನು. ಸೊ ಐ ಬೀನ್ ಸಿಂಗಿಂಗ್. ಸ್ಕೂಲ್ನಲ್ಲೂ ಅಷ್ಟೇ ಇನ್ವೊಕೇಶನ್ ಗರ್ಲ್ ಆಗಿದ್ದೆ, ಕಾಲೇಜಲ್ಲೂ ಇನ್ವೊಕೇಶನ್ನು ಅದು ಇದು ಅಂತ. ಸೊ ಐ ಬೀನ್ ಸಿಂಗಿಂಗ್ ಅಂಡ್ acting. ಕಾಲೇಜಿಗೆ ಬಂದ ಮೇಲೆ ಐ ಥಿಂಕ್ ಇಟ್ ವಾಸ್ ಇನ್ BCom ವೇರ್ ಐ ಸ್ಟಾರ್ಟೆಡ್ ಟು ಐ ಎಂಟರ್ಡ್ ದ ಥಿಯೇಟರ್ ಟೀಮ್, ದೃಶ್ಯ ರಂಗತಂಡ ಅಂತ ಡಾಕ್ಟರ್ ದಾಕ್ಷಾಯಿಣಿ ಭಟ್ ಅವರು ನಡೆಸೋದು. ಅದಕ್ಕೆ ಜಾಯಿನ್ ಆದೆ ಆಸ್ ಅ ಸಿಂಗರ್ ಅಗೇನ್, ನಾಟ್ ಆಸ್ ಅನ್ ಆಕ್ಟಿಂಗ್ ಇದು ಅಂತ ಅಲ್ಲ. ಆಲ್ಮೋಸ್ಟ್ ಫಸ್ಟ್ ನಾಟಕ ಸಿಂಗಿಂಗ್ ಮಾಡಿದ್ದು ನಾನು ಚಾಳೇಶ ಅಂತ. ಅದಾದ್ಮೇಲೆ ಪೋಲಿ ಕಿಟ್ಟಿ ಮಾಡಿದ್ವಿ. ಅದಾದ್ಮೇಲೆ ಅಗ್ನಿವರ್ಣ ಅಂತ ಒಂದು ಮೇಜರ್ ಮ್ಯೂಸಿಕಲ್, ಯೂಶಲಿ ಡಾಕ್ಟರ್ ದಾಕ್ಷಾಯಿಣಿ ಭಟ್ ಮ್ಯಾಮ್ ಟೇಕ್ಸ್ ಮ್ಯೂಸಿಕಲ್ ಥಿಯೇಟರಿಕಲ್ ಮ್ಯೂಸಿಕಲ್ ಪ್ಲೇಸ್ನ ಅವರು ಪ್ರೊಡಕ್ಷನ್ಸ್ನ ತಗೊಂಡು ಮಾಡೋದು. ಸೊ ದೇರ್ ಇಸ್ ಲಾಟ್ ಆಫ್ ಸ್ಪೇಸ್ ಫಾರ್ ಮ್ಯೂಸಿಕ್ ಇನ್ ದೋಸ್ ಕೈಂಡ್ ಆಫ್ ಪ್ಲೇಸ್. ಅಗ್ನಿವರ್ಣ ಬಂದು ಆಕ್ಚುಲಿ ಲಾಸ್ಟ್ ರಾಜ ಆಫ್ ರಾಮನ್ ತಲೆಯಲ್ಲಿ ಲಾಸ್ಟ್ ರಾಜ. ಓಕೆ. ಅಂಡ್ ಹಿ ಇಸ್ ದ ಒನ್ ಹೂ ಆಕ್ಚುಲಿ ಇಸ್ ದ ಮೇನ್ ರೀಸನ್ ವೈ ರಾಮನ್ ವಂಶ ಡೆಸ್ಟ್ರಾಯ್ ಆಗಿದೆ, ಬಿಕಾಸ್ ಹಿ ವಾಸ್ ಅ ವುಮನೈಸರ್ ಅಂಡ್ ಹಿ ಡೆಸ್ಟ್ರಾಯ್ಡ್ ಎವ್ರಿಥಿಂಗ್. ಸೊ ಅದ್ರ ಬಗ್ಗೆ ಕತೆ, ಅದ್ರ ಬಗ್ಗೆ ಪ್ರೊಡಕ್ಷನ್ ಮಾಡಿದ್ದು. ದೇರ್ ವಾಸ್ ಲಾಟ್ ಆಫ್ ಮ್ಯೂಸಿಕ್ ಇನ್ ಇಟ್.
So that was the major production that I worked on. That is where I met Suhas also, obviously. That is, he's a theatre mate. That is where I met him. I have only been seeing rather than acting. ನಾನು ಆಕ್ಟಿಂಗ್ ನೋಡ್ತಾ ಇದ್ದೆ ಜಾಸ್ತಿ ನೋಡಿ ಕಲ್ತಿದ್ದು. ನೋಡ್ತಾ ಇದ್ದೆ. ಬಟ್ ಅಲ್ಲಿ ದೃಶ್ಯನಲ್ಲಿ ನಿಶ್ಚಯ್ ಕಡೂರ್ ಅಂತ ನನ್ನ ಫ್ರೆಂಡ್ ಇದ್ದಾನೆ. ಒಂದಿನ ಗುರು ಒಂದು ಆ್ಯಡ್ ಇದೆ, ಯೂಟ್ಯೂಬ್ಗೆ ಆ್ಯಡ್ ಇದೆ, ಮಾಡು ಆ್ಯಕ್ಟಿಂಗ್ ಮಾಡು ಅಂತ ಕರೆದ. ಐ ವಾಸ್ ಲೈಕ್ ಇಷ್ಟು ದಿವಸ ನೋಡಿದ್ದೀನಲ್ಲ, ಮೋಸ್ಟ್ಲಿ ಐ ಥಿಂಕ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಆರ್ ಸಮಥಿಂಗ್. ಓಕೆ, ಲೆಟ್ ಮೀ ಗಿವ್ ಇಟ್ ಅ ಟ್ರೈ ಅಂತ ಹೋದೆ. ಪಾಪ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ, ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ, ಎಕ್ವಿಪ್ಮೆಂಟ್ಸ್ ತರಿಸಿದ್ದಾರೆ, ಆ್ಯಕ್ಟರ್ಸ್ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಆದರೆ ಅಜ್ಜಿ ನನ್ನ ಕೈಯಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಆಯ್ತಾ, ಐ ಆಮ್ ನಾಟ್ ಇವನ್ ಕಿಡ್ಡಿಂಗ್. ಮಾಡೋಕ್ಕಾಗಲೇ ಇಲ್ಲ ನನಗೆ. ಯಾವ ಲೆವೆಲ್ಗೆ ಅಂದರೆ ಅರೌಂಡ್ 2:30 or ಸಮಥಿಂಗ್ ಲಂಚ್ ತಿಂತಾ ಇದ್ವಿ ನಾವು. ಯಾಕೆ ಗುರು ಏನಾಗ್ತದೆ ನಿಂಗೆ, ಏನಕ್ಕೆ ಮಾಡ್ತಿಲ್ಲ ಅಂತ ಕೇಳ್ದ ಅವನು. ನಿಶ್ಚಯ್ ಪ್ಲೀಸ್ ಬೇರೆಯವ್ರನ್ನ ಕರ್ಸ್ಕೊಂಡ್ಬಿಡು, ದುಡ್ಡು ವೇಸ್ಟ್ ಆಗ್ಬಿಡುತ್ತೆ. ಐ ಡೋಂಟ್ ವಾಂಟ್ ಯು ಟು ಮೆಸ್ ದಿಸ್ ಥಿಂಗ್ ಬಿಕಾಸ್ ಆಫ್ ಮೀ. ದೇವ್ರನ್ನ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಮಾಡೋಕ್ಕೆ ಆಗ್ತಾ ಇಲ್ಲ. ನಿಂಗೆ ಕಾವರ್ಡ್ ಥರ ಅನ್ಸ್ಬೋದು, ನಾನು ಹೇಳಿ ಥರ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಬಟ್ ಸೀರಿಯಸ್ಲಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಪ್ಲೀಸ್ ಬೇರೆ ಏನಾದರೂ ಕರ್ಸ್ಕೊಂಡ್ಬಿಡು ಗುರು, ನಾನು ಹೊಟ್ಟೋಗ್ತಿಲ್ಲ, ಇಲ್ಲ ಹತ್ಬಿಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟೆ. ಆ್ಯಂಡ್ ಯಾಕೆ ಗುರು ನೋಡಿದ್ಯಾ ಮಾಡೋಕ್ಕೆ ನಿಂಗೆ ಅಂತ, ಇಲ್ಲ ಆಗ್ತಾನೆ ಇಲ್ಲ ದುಡ್ಡು, ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ, ಪ್ಲೀಸ್ ಹೋಗ್ತೀನಿ, ನನ್ನ ಕೈಲಿ ದೇವ್ರಣೆಗೂ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಐ ಆಕ್ಚುಲಿ ಲೆಫ್ಟ್ ದಟ್. ಕಷ್ಟ ಆಯ್ತಾ ಅದು? ಐ ಡೋಂಟ್ ನೋ, ಐ ವಾಸ್ ಅನ್ಏಬಲ್ ಟು ಆಕ್ಟ್. ಓಕೆ, ಮಾಡಕ್ಕೆ ಕಾನ್ಶಿಯಸ್ ಮೇ ಬಿ ನಥಿಂಗ್ ಹಂಗಂತಿಲ್ಲ. ಐ ಡೋಂಟ್ ನೋ ವೈ, ಐ ಜಸ್ಟ್ ಕುಡಂಟ್ ಡೂ ಇಟ್ ದಟ್ ಡೇ. ಮಾಡಕ್ಕೆ ಆಗ್ಲಿಲ್ಲ ನನ್ಗೆ. ಆಯ್ತಾ, ಐ ವಾಸ್ ಲೈಕ್ the moment I stepped out, I came to my place and I was like, acting career is off my list ಅಂತ ನಾನು ಅನ್ಕೊಂಡೆ. ಓಕೆ, and later because of the time constraints and all those stuff, ನಮ್ಮ ಮನೆಯಲ್ಲಿ ತುಂಬಾ ಬೈಯೋರು, ಲೇಟ್ ಆಗಿ ಬರ್ತೀಯ ನಿನ್ ಮನೆಗೆ, ನಾಟಕ ಪ್ರಾಕ್ಟೀಸ್ಗೆ ಹೋಗಿ 5 o'clock ಹೋದ್ರೆ 10 o'clock ಆಗ್ತಾ ಇತ್ತು ನನ್ನ ಮನೆಗೆ ರೀಚ್ ಆಗೋದು. ಅಂಡ್ ಐ ಯೂಸ್ ಟು ಕಮ್ ಅಲೋನ್. ಅದು ನಡ್ಕೊಂಡು ಬರ್ತಾ ಇದ್ದೆ. ನಮ್ ಆಬ್ವಿಯಸ್ಲಿ ಪೇರೆಂಟ್ಸ್ಗೆ ಭಯ ಇದ್ದೇ ಇರತ್ತಲ್ಲ, ಸೊ ಹೋಗ್ಬೇಡ ಅಂತ ನಮ್ಮಪ್ಪನ ಜೊತೆ ಜಗಳ ಆಡು 1 ವರ್ಷ ಹೋಗಿದ್ದೆ ನಾನು. ಆಮೇಲೆ ನಮ್ಮ ಅಪ್ಪಂಗೆ ಪಿತ್ತ ನೆತ್ತಿಗೆ ಹತ್ಬಿಡ್ತು, ಇನ್ನು ಹೋಗಂಗಿಲ್ಲ ನೀನು ಅಷ್ಟೇ ಅಂತ. ಸೊ ಐ ಹ್ಯಾಡ್ ಟು ಲೀವ್ ದ ಟೀಮ್ ಬಿಕಾಸ್ ಲೇಟ್ ಆಗ್ತಿತ್ತು ಅಂತ ಅಂದ್ಬಿಟ್ಟು. ಅಂಡ್ ಲೇಟರ್ ಐ ವಾಸ್ ಲೈಕ್ ಫ್ರೀಲಾನ್ಸಿಂಗ್ ಆದ್ರೂ ಮಾಡೋಣ, ಏನು ಇಷ್ಟೊಂದೇನು ಫ್ರೀಲಾನ್ಸಿಂಗ್ ಅಲ್ಲಿ ಇಷ್ಟು ಫ್ರೀಕ್ವೆಂಟ್ ಆಗಿ ಹೋಗೋ ಥರದ್ದು ಆ ಥರ ಏನೂ ಇರಲ್ವಲ್ಲ ಅಂತ ಫ್ರೀಲಾನ್ಸಿಂಗ್ ಮಾಡಿದೆ. ಐ ಡೋಂಟ್ ನೋ ವೈ ಆ ಫ್ರೀಲಾನ್ಸಿಂಗ್ ಮಾಡುವಾಗ ಆಕ್ಟಿಂಗ್ ಸೂಪರ್ ಆಗಿ ಮಾಡ್ಬಿಟ್ಟ ನಾನು. ಒಂದು ನಂಗೆ ಆಕ್ಚುಲಿ ಐ ಆಮ್ ವೆರಿ ಬ್ಯಾಡ್ ವಿತ್ ನೇಮ್ಸ್. ಅದು ಮೋಸ್ಟ್ಲಿ ಫಸ್ಟ್ ಟೈಮ್ ಆಟ ಆಡುವಾಗ ನಾವು ದೇವ್ರಿಗೆ ಅಂತ ಬಿಡ್ತೀವಲ್ಲ. ಎಕ್ಸಾಕ್ಟ್ಲಿ, ಮೈಟ್ ಬಿ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಆ ಥಿಯೇಟರ್ ಇದರಲ್ಲಿ ಫ್ರೀಲಾನ್ಸ್ ಮಾಡಿದಾಗ ಐ ಡಿಡ್ ಅ ಗುಡ್ ಜಾಬ್, ಒಳ್ಳೆ ಶೋ ಕೊಟ್ಟೆ. ಆಮೇಲೆ ಈ ಭರತನಾಟ್ಯಂ ಬ್ಯಾಲೇಸ್ ವಿತ್ ಕತೆ ಇರುತ್ತಲ್ಲ, ಆ ಥರದ್ದು ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಆಮ್ ನಾಟ್ ಅ ಡ್ಯಾನ್ಸರ್ ಎನ್ ಆಲ್. ಸ್ಕೂಲಿಂದ ಮಾಡ್ತಾ ಇದ್ದಿದ್ದ ಕಾರಣ ದ ಮೂಮೆಂಟ್ ದೇ ಟೀಚ್ ಐ ಯೂಸ್ ಟು ಗ್ರಾಸ್ಪ್ ದಟ್ ಅಂಡ್ ಮಾಡಿದ್ದೀವಿ. ಇಲ್ಲ ಪ್ಲೀಸ್, ರೀಲ್ಸ್ ಅಲ್ಲೆಲ್ಲ ಏನು ಮಾಡಲ್ಲ. You don't have to be so nice, Sneha, please. No, I'm not nice. I'm just stating facts. Okay. But ನಿಜ ಚೆನ್ನಾಗಿ ಮಾಡ್ತೀರಾ. Thank you so much. ಅದೇ ಅದನ್ನ ಮಾಡ್ತಾ ಇದ್ದೆ. And later on somehow Nischay, again the same guy contacted me asking like, ಈ ಥರ ಒಂದು ಸೀರಿಯಲ್ ಇದೆ ನಿನಗೆ, ನೀನು ಬಂದು ಟ್ರೈ ಮಾಡು, ನಾನೇನು ನೀನು ಮಾಡಲೇಬೇಕು ಹಂಗೆ ಹೇಳ್ತಾ ಇಲ್ಲ, ನೀನು ಬಂದು ಟ್ರೈ ಮಾಡು ನೋಡೋಣ ಆಗತ್ತಾ ಅಂತ ಅಂದ. ಈ ಸತಿ ಅವರೆಲ್ಲ ಮಾಡೇ ಮಾಡ್ತಾರೆ ಅಂತೆಲ್ಲ, ಟ್ರೈ ಮಾಡು ಪರವಾಗಿಲ್ಲ, ಟ್ರೈ ಮಾಡು ಅಂತ ನೀನ್ ಮಾಡ್ಬೇಕಂತ. ಇಟ್ಸ್ ಲೈಕ್ ಫೈನ್ ಆಯ್ತು ಅಂತ ಅಂದ್ಬಿಟ್ಟು ಐ ವೆನ್ ದೇರ್. ಕಿನ್ನೇರಿ ಅಂತ ಸೀರಿಯಲ್ ಬರ್ತಾ ಇತ್ತು ಕಲರ್ಸ್ ಕನ್ನಡದಲ್ಲಿ. ಆ ಸೀರಿಯಲ್ಗೆ ಆಡಿಷನ್ಸ್ ಕೊಟ್ಟಿದ್ದು. ದಟ್ ಅ ಸ್ಮಾಲ್ ಗರ್ಲ್ ವಿಲ್ ಟರ್ನ್ ಇನ್ ಟು ಅನ್ ಅಡಲ್ಟ್. ಅದಾದ್ಮೇಲಿಂದ ಇದ್ದಿದ್ದು ಅಲ್ಲೊಂದು ಸ್ವಲ್ಪ ಲುಕ್ಸ್ ಸಿಮಿಲರ್ ಇತ್ತು ಆಗ ಅಂತ ಅಂದ್ಬಿಟ್ಟು ದೇವರ್ ಲೈಕ್ ಮಾಡಿ ನೀವು ಅದನ್ನ ಅಂತ ಕರೆದ್ರು. ಆಡಿಷನ್ಸ್ ಕೊಟ್ಟೆ, ದೇ ರಿಯಲಿ ಲೈಕ್ಡ್ ಇಟ್ ಅಂಡ್ ಎವ್ರಿಥಿಂಗ್. ಫೈನಲ್ ಆಗಬೇಕು, ಮುಂಬೈಯಿಂದ ಎಲ್ಲ ಬಂದಿದ್ರು ಆಕ್ಚುಲಿ. ದಾಮಿನಿ ಅಂತ, ಐ ಸ್ಟಿಲ್ ರಿಮೆಂಬರ್ ಹರ್ ನೇಮ್. ಅವ್ರು ಬಂದು ಮಾತಾಡ್ಸಿದ್ರು, ಬಟ್ ಶಿ ವಾಸ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಮೈ ಟೀತ್. ದಟ್ ರ್ಯಾಬಿಟ್ ಇದಿತ್ತಲ್ಲ ಎರಡು, ಅವ್ರಿಗೇನು ಅಂದ್ರೆ ಆ ಮಗು ಚೆನ್ನಾಗಿತ್ತು ಹಲ್ಲು, ಅವಳು ದೊಡ್ಡೋಳಾಗಿದ ತಕ್ಷಣ ಹೆಂಗ್ ರ್ಯಾಬಿಟ್ ಇದಾಗೋಯ್ತು ಅನ್ನೋ ತರ ಪ್ರಶ್ನೆ ಬರುತ್ತೆ. ಓಕೆ, ಯು ಗೆಟ್ ದಟ್ ಡನ್ and we will finalize you immediately ಅಂತ. I want to do it. I'm so worried to ask my parents because ನಮ್ಮ ಅಪ್ಪಂಗೆ ಅದೆಲ್ಲ ಇಲ್ಲ, ಆಕ್ಟಿಂಗ್ ನೋಡಿ ಕರ್ಕೊಳ್ಳಿ ನೀನು ಲುಕ್ಸ್ಗೆಲ್ಲ ಕರ್ಕೊಳ್ಳೋದೇ ನಿನ್ ಬೇಕಾಗಿಲ್ಲ ಹಂಗೆ ಹಿಂಗೆ ಅಂತ ನಮ್ಮಪ್ಪ ಫುಲ್ಲು ಫಸ್ಟಿಂದಾನು ಹೇಳ್ತಿದ್ರು ನಂಗೆ. ಲೈಕ್ ಅಯ್ಯೋ ನಮ್ಮಪ್ಪನೇ ಹೆಂಗಪ್ಪ ಕೇಳಲಿ ನಾನು, ಈಗ ಇವ್ರು ಬೇಡ ಅಂದ್ರೆ ಇದು ಹೋಗ್ಬಿಡತ್ತಲ್ಲ, ನಾನು ಏನ್ ಮಾಡ್ಲಿ ಅಂತ. ಕೊನೆಗೆ ಅಲ್ಲೇ ಇದ್ರು ಇವ್ರು ಇಂಟರ್ವ್ಯೂ ನಂದು ಇದೆಲ್ಲ ಕೇಳಿದ್ರು, ಡೀಟೇಲ್ಸ್ ಎಲ್ಲ ಕೇಳಿದ್ರು. ಅದಾದ್ಮೇಲೆ ಐ ಟೋಲ್ಡ್ ದಟ್ ಐ ಜಸ್ಟ್ ನೀಡ್ ಟು ಆಸ್ಕ್ ಮೈ ಪೇರೆಂಟ್ಸ್ ಅಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು, ಲೈಕ್ ಗಿವ್ ಮಿ 5 minutes ಅಂತ. ಅಲ್ಲಿಂದ 1-2 ಹೆಜ್ಜೆ ಆ ಕಡೆ ಹೋಗ್ಬಿಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ. ಅಪ್ಪ ಈ ಥರ ಹಲ್ಲು ಸರಿ ಮಾಡಿಸ್ಕೊಳ್ಬೇಕಂತ, ಬಾ ಮನೆಗೆ ಅಂದರು.
ಮಾವನಿಗೆ ಏನು ಬೇಕಾಗಿಲ್ಲ, ಅವ್ರದ್ದು ರೋಲ್ ಅವರೇ ಇಟ್ಕೊಳಕ್ ಹೇಳು ಅವ್ರಿಗೆ. ಡ್ಯಾಡ್ ಡೈಲಾಗ್ ಹಲ್ಲೆ ಎಲ್ಲನಾ ಯಾಕೆ ಆ್ಯಕ್ಟಿಂಗ್ ಇಷ್ಟ ಆಗ್ಲಿಲ್ವಂತ ಅವ್ರಿಗೆ. ಆ್ಯಕ್ಟಿಂಗ್ ಇಷ್ಟ ಆಯ್ತಂತ ಅದಕ್ಕೆ ಹಲ್ಸರಿ ಮಾಡಿಸ್ಕೊಳಕ್ಕೆ ಹೇಳ್ತಿದ್ದಾರೆ, ಏನು ಬೇಕಾಗಿಲ್ಲ ಬಾ ಅಂತ ಅಂದರು. ಲೈಕ್ ಹೆಂಗೆ ಹೇಳಲಿಲ್ಲ ನಮ್ಮಪ್ಪ. ಮೈ ಪೇರೆಂಟ್ಸ್ ಆರ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಇಟ್, ದೇ ಡೋಂಟ್ ವಾಂಟ್ ಟು ಗೆಟ್ ಇಟ್ ಡನ್. ಸೀನಾ ಇಟ್ಸ್ ಗೋಯಿಂಗ್ ಟು ಗಿವ್ ಯು ಅ ಗುಡ್ ಕೆರಿಯರ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಲೈಕ್ ನೋ ಮ್ಯಾಮ್ ಐಮ್ ರಿಯಲಿ ಸಾರಿ, ಯು ಕ್ಯಾನ್ ಸರ್ಚ್ ಫಾರ್ ಸಂಬಡಿ ಎಲ್ಸ್ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ಉರಿತಾ ಇದೆ ನನಗೆ, ನಮ್ಮಪ್ಪ ಎಂತ ಇದು ಮಿಸ್ ಮಾಡಿಸ್ಬಿಟ್ರು ನನಗೆ. ಏನು ಒಳ್ಳೆ ಮನೆಗೆ ಬಾ ಅಂತ ಹೇಳ್ಬಿಡ್ತಾರೆ ಹೇಳಿದ ತಕ್ಷಣ ಅಂತ ನನಗೆ ಕೋಪ. ಅದಾಗಿ ಬಂದಮೇಲೆ 2 ದಿನ ಮಾತಾಡಿರಲಿಲ್ಲ ನಮ್ಮಪ್ಪನ ಹತ್ರ. ಎಲ್ಲದಕ್ಕೂ ಬೇಡ ಅಂತಾರೆ ಹಲ್ಸರಿ ಮಾಡಿಸ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು. ದೆನ್ ಮೈ ಆಡಿಷನ್ಸ್ ಆ್ಯಂಡ್ ಆಲ್ ಸ್ಟಾರ್ಟೆಡ್ ಫಾರ್ ಲಾಟ್ ಆಫ್ ಥಿಂಗ್ಸ್. ಇದೇ ಪ್ರೊಡಕ್ಷನ್ ವಿನೋದ್ ಡಾನ್ಲೆ ಸರ್ ಪ್ರೊಡಕ್ಷನ್ ಇದು. ಆ ಪ್ರೊಡಕ್ಷನಲ್ಲಿ ಶಾಂತಂ ಪಾಪಂ ಅಂತ ಬಂತು. ಸೊ ದೇ ವಾಂಟೆಡ್ ಟು ಸಿ ಮೀ ಫುಲ್ ಫ್ಲೆಡ್ಜ್ಡ್ ಆ್ಯಕ್ಟಿಂಗ್ ನೋಡಬೇಕಾಗಿತ್ತು ಅವ್ರನ್ನಂತೂ, ಲೈಕ್ ಹೆಂಗೆ ಮಾಡ್ತಾರೆ ಹೆಂಗೆ ಏನು ಅಂತ. ಸೊ ಐ ಸ್ಟಿಲ್ ರಿಮೆಂಬರ್ ಎಪಿಸೋಡ್ 7 ಆಫ್ ಶಾಂತಂ ಪಾಪಂ 1. ಓಕೆ. ಅದರಲ್ಲಿ ಮಾಡಿದ್ದೆ. ಐ ವಾಸ್ ಅ ಕ್ರಿಶ್ಚಿಯನ್ ಗರ್ಲ್ ಇನ್ ಇಟ್. ಸ್ಟೆಲ್ಲಾ ಅಂತ ಒಂದು ಪಾತ್ರ ಕೊಟ್ಟಿದ್ರು. ನನ್ನ ಆಪೋಸಿಟಲ್ಲಿ ಗೌರವ್ ವೆಂಕಟೇಶ್ ಅಂತ ಆ್ಯಕ್ಟರ್ ಮಾಡಿದ್ರು. ಅದರಲ್ಲಿ ನನ್ನ ಸಾಯಿಸ್ಬಿಡ್ತಾರೆ ಅವರು ಅಂತೆಲ್ಲ ಇತ್ತು. ಓಕೆ, ಇಟ್ ವಾಸ್ ಅ ಗುಡ್ ಎಪಿಸೋಡ್. ಎಷ್ಟೊಂದು ಜನ ಇವಾಗಲೂ ನನ್ನ ಸ್ಟೆಲ್ಲಾ ಅಂತ ಮಾತಾಡಿಸ್ತಾರೆ. ಇಟ್ಸ್ ಬೀನ್ ಎಕ್ಸಾಕ್ಟ್ಲಿ ನಿಜವಾಗ್ಲೂ ಇಟ್ಸ್ ಬೀನ್ ಆಲ್ಮೋಸ್ಟ್ 8 years ಸಿನ್ಸ್ ಇಟ್ ರಿಲೀಸ್ಡ್. ಇವಾಗ್ಲೂ ಸ್ಟೆಲ್ಲಾ ಅಂತ ನನ್ನ ಎಷ್ಟೊಂದು ಜನ ಮಾತಾಡಿಸ್ತಾರೆ. ಅಂಡ್ ಎಷ್ಟೊಂದು ಜನ ಕಲರ್ಸ್ ಆಫೀಸಲ್ಲಿ ನಯನ ಎಕ್ಸಾಕ್ಟ್ಲಿ ನಯನ ಬ್ರಾಕೆಟ್ ಅಲ್ಲಿ ಸ್ಟೆಲ್ಲಾ ಅಂತ ಹಾಕೊಂಡಿದ್ದಾರೆ ಕಲರ್ಸ್ ಅಲ್ಲಿ ಎಷ್ಟೊಂದು ಜನ ಆಫೀಸಲ್ಲಿ. ಆಕ್ಚುಲಿ ಅದು ಇಟ್ ರಿಜಿಸ್ಟರ್ಡ್ ಇನ್ ಲಾಟ್ ಆಫ್ ಪೀಪಲ್ಸ್ ಮೈಂಡ್. ಆಯ್ತಾ, ಅದಾಯ್ತು. ಬಟ್ ನಮ್ಮ ಮನೆಯಲ್ಲಿ ಅದನ್ನ ನೋಡ್ಬಿಟ್ಟು ಅಯ್ಯೋ ಸಾಯಿಸ್ಬಿಟ್ರು. ನಮ್ಮ ಅಜ್ಜಿರಿ ಎಲ್ಲ ಮೇಲೆ ಮೇಲೆ ಕಾಲು ನನಗೆ, ಕಣ್ಣ ಚೈಯದ್, ನಮ್ಮ ತೆಲುಗು ಮದರ್ ಟಂಗ್ ನಂದು, ಚೈಯದ್ದು ಕಣ್ಣ ಅಂತ ಅಳ್ತಾ ಇದ್ದಾರೆ ಫೋನ್ ಮಾಡಿಬಿಟ್ಟು. ಅಮ್ಮ ದಟ್ಸ್ ಓಕೆ ಏನೂ ಆಗಿಲ್ಲ, ಇಟ್ಸ್ ಜಸ್ಟ್ ಅಯ್ಯೋ ನಿಜವಾದ ರಕ್ತ ಥರ ಕಾಣಿಸ್ತಿತ್ತದು, ಅಯ್ಯೋ ದಯವಿಟ್ಟು ಆ ಥರ ನಿನ್ನ ಕಾಲಿಗೆ ಬೀಳ್ತೀನಿ ಆ ಥರದ್ದೆಲ್ಲ ಮಾಡ್ಬೇಡ ಹಂಗೆ ಹಿಂಗೆ ಸರಿ ಆಯ್ತು ಅಂತ ಮಾಡಿರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಶಾಂತಂ ಪಾಪಂದೇ ಇನ್ನೊಂದು ಬಂತು ಆಫರ್. ಅದು ಆಯ್ತು. ದಟ್ ವಾಸ್ ಆಲ್ಸೋ ಗುಡ್ ಥಿಂಗ್ ಓನ್ಲಿ. ಸ್ವಲ್ಪ ಸೈಕಾಟಿಕ್ ಎಪಿಸೋಡ್ ಇತ್ತದು, ವಿಚ್ ಐ ಡೆಂಟ್ ಲೈಕ್. ಬಟ್ ಆಕ್ಟಿಂಗ್ಗೆ ಇಟ್ ವಾಸ್ ಕೈಂಡ್ ಗುಡ್. ತುಂಬಾ ಗೋಳು ಅಳೋದಿತ್ತು ನಂದು ಸೀನ್. ನಂಗೆ ಅಳೋದಂದ್ರೆ ಆಗಲ್ಲ ಮರೈತಿ. ಹೆಂಗೆ ಅಂದ್ರೆ ಇವಾಗ ಗ್ಲಿಸರಿನ್ ಹಾಕೋತೀರಾ ಇಲ್ಲ? ಅವಾಗೆಲ್ಲ ಗ್ಲಿಸರಿನ್ ಹಾಕ್ತಾ ಇದ್ದಿದ್ದು. ಐ ಮೀನ್ ಸೈಕೋಟಿಕ್ ಗಂಡ ಬಂದು ಹೊಡಿತಾನೆ ಅಂಡ್ ಆಲ್, ಲೈಕ್ ಹೌ ವಿಲ್ ಐ ಕ್ರೈ ಫಾರ್ ದ್ಯಾಟ್? ಇಫ್ ಇಟ್ಸ್ ಸಮಥಿಂಗ್ ಎಮೋಷನಲ್ ದೆನ್ ಐ ಕ್ಯಾನ್ ಡೂ ಇಟ್. ನಿಜವಾಗ್ಲೂ ಮಾಡ್ಬೋದು. ಇಫ್ ಇಟ್ ಇಸ್ ನಾಟ್ ದಟ್ ಎಮೋಷನಲ್, ಇಸ್ ಲೈಕ್ ಇನ್ ರಿಯಲ್ ಲೈಫ್ ಇಫ್ somebody comes and hits me, ನಾವು ವಾಪಸ್ ತೆಗೆದು ಹೊಡಿತೀವಿ. ಸೊ that's a thing that won't make me cry and all. So glycerin obviously, and it was initial years of my acting and all. So ಅಷ್ಟು ಇನ್ನ ನಾನು ಇದಾಗಿಲ್ಲ. ಇವಾಗೇನು ಆಗ್ಬಿಟ್ಟಿದ್ದೀನಿ ಅಂತಲ್ಲ, ಕಣ್ಣೀರ್ ತರ್ಸ್ಕೊಳ್ಳೋ ಲೆವೆಲ್ಗೆ ಇನ್ನ ಹೋಗಿರ್ಲಿಲ್ಲ ನಾನು. ಸೊ ಗ್ಲಿಸರಿನ್ ಹಾಕೊಂಡು ಮಾಡಿದ್ದೆ. ಆ ಎಪಿಸೋಡು ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಿರ್ಲಿಲ್ಲ. ಸೊ ದಯವಿಟ್ಟು ನಿನ್ ಕಾಲಿ ಬೀಳ್ತು ಇನ್ನೊಂದ್ಸತಿ ಮಾಡ್ಬೇಡ ಅಂತ ಹೇಳಿದ್ರು. ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ನರೇಟಿಂಗ್ ಶಾಂತಂ ಪಾಪಂ ಅಲ್ಲಿ. ನರೇಷನ್ ಅಲ್ಲಿ ಏನಿರುತ್ತೆ ನೋಡಿ, ಈ ತರ ಒಬ್ಬ ಇದ್ದ, ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಅಂತ ಹೇಳೋದಿರತ್ತೆ ಅಷ್ಟೇ ಅಲ್ವಾ. ಕದ್ಕು ಇದ್ಬಿಟ್ಟ, ಇನ್ನೊಂದ್ ಮಾಡ್ಬಿಟ್ಟ, ಮತ್ತೊಂದ್ ಮಾಡ್ಬಿಟ್ಟ ಅಂತ ಹೇಳೋದಿರತ್ತೆ, ಅದನ್ನ ಮಾತ್ರ ಮಾಡ್ತಾ ಇದ್ದೆ. After these ಶಾಂತಂ ಪಾಪಂ things got an offer for ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ. ಆ ಸೀರಿಯಲ್ ಅಲ್ಲಿ ವೀಣಾ ಪಾಣಿ ಅಂತ ಒಂದು ಕ್ಯಾರೆಕ್ಟರು, ಕೈಂಡ್ ಆಫ್ ಅ ಫನಿ ಕ್ಯಾರೆಕ್ಟರ್ ಬಿಕಾಸ್ ಶಿ ಈಸ್ ಅ ಥೀಫ್ ಬಟ್ ವೈಫ್ ಆಫ್ ಅ ಪೊಲೀಸ್ ಆಫೀಸರ್. ಓಕೆ, ಸೊ ಅದನ್ನ ಮಾಡಿದ್ರು. ಬೆಸ್ಟ್ ಅಲ್ವಾ? ಎಂತ ಬೆಕ್ರು ಪೊಲೀಸ್ ಆಫೀಸರ್ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅಲ್ಲ, ಸ್ವಂತ ಹೆಂಡತಿ ಅಂದ್ರೆ ಎಷ್ಟು ಚೀಪಡ ತರ ಇತ್ತು ಕ್ಯಾರೆಕ್ಟರ್ ಅದು. ಅಂದ್ರೆ ಐಮ್ ಸಾರಿ ಬಟ್ ನಿಜವಾಗ್ಲೂ ಸಂಡೇ ಬಜಾರ್ಗೆ ಹೋಗೋದು, ಅಲ್ಲಿಂದ ತಗೊಂಬರೋದು, ಯಾರದೇ ಮನೆಗೆ ಹೋದ್ರು ಒಂದು ಸ್ಪೂನ್ ಕೂಡ ಬಿಡದೆ ಅದನ್ನ ಎತ್ಕೊಂಡ್ಬರೋದು. ದಟ್ ಚೀಪಡ ಕ್ಯಾರೆಕ್ಟರ್, ದಟ್ ವಾಸ್ ಐ ಆಮ್ ನಾಟ್ ಇವನ್ ಕಿಡಿಂಗ್. ಐ ಮೀನ್ ದಟ್ ವಾಟ್ ಯುನೋ ಮೇಡ್ ಇಟ್ ಫನಿ. ಒಂಥರ ಕಾಮಿಡಿ ತರ ಇತ್ತದು. ಹೀರೋಯಿನ್ ಮನೆಗೆ ಹೋಗ್ತೀನಿ, ಅವಳು ಕಾಫಿ ಮಾಡ್ಕೊಂಡು ಬರ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾಳೆ. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇದ್ದಿದ್ದು ಸ್ಪೂನ್ಗಳು ಫೋರ್ಕ್ಗಳೆಲ್ಲ ಬ್ಯಾಗ್ ಹಾಕೊಂಡು ಅವಳು ಚಪ್ಪಲಿ ಸಮೇತ ಕದಿತೀನಿ ಬೇಸಿಕಲಿ ನಾನು. ದಟ್ ವಾಸ್ ದ ಇಂಟ್ರೊಡಕ್ಷನ್ ಆಫ್ ವೀಣಾ ಪಾಣಿ. ಐ ಸ್ಟಿಲ್ ರಿಮೆಂಬರ್. ಆಮೇಲೆ ಇಟ್ ವೆಂಟ್ ವೆಲ್, ಅದು ಒಂದು ಸ್ವಲ್ಪ ಚೆನ್ನಾಗಿ ಓಡ್ತಾ ಇತ್ತು. ಇಟ್ ವಾಸ್ ಕಮಿಂಗ್ ಇನ್ ಕಲರ್ ಸೂಪರ್ ಅವಾಗ. ಅದಾದಮೇಲೆ ಐ ಬ್ರೋಕ್ ಮೈ ಲೆಗ್ 2018 ಐ ಬ್ರೋಕ್ ಮೈ ಲೆಗ್ ಬೈ ಐ ವಾಸ್ ಡ್ಯಾನ್ಸಿಂಗ್. ಐ ಹ್ಯಾಡ್ ಸಮ್ ವಿಟಮಿನ್ ಡಿಫಿಷಿಯನ್ಸಿ, ಸಿಕ್ಕಾಬಟ್ಟೆ ಎಕ್ಸ್ಟ್ರೀಮಿಗೆ ಹೊಟ್ಟೋಗ್ಬಿಟ್ಟಿತ್ತು. ಐ ಹ್ಯಾಡ್ ಅರೌಂಡ್ ಬ್ರೇಕ್ ದ ಡಾನ್ಸ್ ಫ್ಲೋರ್ ಅಂದ್ರೆ ನೀವು ಬ್ರೇಕ್ ಮೈ ಬಾಡಿ ಪಾರ್ಟ್ಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಆಕ್ಚುಲಿ ಅಂದ್ರೆ ನಮ್ಮ ಮನೇಲಿ ಏನ್ ಗೊತ್ತಾ, there will be few people in the house in the family where
ಏನೋ ಒಂದು ಇವೆಂಟ್ ಬಂತು ಅಂದರೆ ನಾನು ಇದನ್ನು ಕೊರಿಯೋಗ್ರಾಫ್ ಮಾಡ್ತಾಳೆ ಯು ನೋ ಅಲ್ವಾ ಹೆಂಗಿರುತ್ತೆ ಫ್ಯಾಮಿಲೀಸ್ ಅಲ್ಲಿ ಅಂತ. ಸೊ ಎನಿ ವೆಡ್ಡಿಂಗ್ ಕೊರಿಯೋಗ್ರಾಫ್ ನಾನು ಮಾಡ್ಬಿಡ್ತಾ ಇದ್ದೆ. ಓಕೆ, ಸೊ ಎಲ್ಲಾರನ್ನೂ ಗುಡ್ಡ ಹಾಕೊಂಡು ಈ ಸಾಂಗ್ ಮಾಡ್ಬಿಡೋಣ, ಆ ಸಾಂಗ್ ಮಾಡ್ಬಿಡೋಣ ಅಂತ ಫುಲ್ ಆನ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ಸಾಂಗ್ ಇಷ್ಟು ನಿಮಿಷ ಮಾತ್ರ ಬರಬೇಕು, ಈ ಸಾಂಗ್ ಇಷ್ಟು ಸೆಕೆಂಡ್ ಬರಬೇಕು, ಅದು ಇದು ಅಂತ ಒಂದು 8-9 ಸಾಂಗ್ಸ್ನ ಮರ್ಜ್ ಮಾಡಿಬಿಟ್ಟು ಕೊರಿಯೋಗ್ರಾಫ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಇಟ್ಸ್ ಮೈ ಸಿಸ್ಟರ್ಸ್ ವೆಡ್ಡಿಂಗ್, ಲೈಕ್ ಸ್ವಂತ ಅಕ್ಕಂದು ಅಪೇಕ್ಷಾ ಅಂತ. ಐ ವಾಂಟೆಡ್ ಇಟ್ ಟು ಬಿ ಲೈಕ್ ಓ ವಾವ್ ಏನ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಹೆಣ್ಮನೆಯವರು ಅಂದ್ಬಿಡ್ಬೇಕು ಅವರು ಆ ಥರ ಅನ್ಕೊಂಡು ಐ ಹ್ಯಾಡ್ ಪ್ಲಾನ್ಡ್ ಆಲ್ ದೋ ಸ್ಟಫ್. ಐ ವಾಸ್ ಪ್ರಾಕ್ಟಿಸಿಂಗ್ ಮೈ ವಿಟಮಿನ್ ಡಿ ಅಂಡ್ B12 were like in single digits. Vitamin D was 5 and vitamin B12 was 7. ಆ ಲೆವೆಲ್ಗೆ ಆಗ್ಬಿಟ್ಟಿತ್ತು. ಆ್ಯಂಡ್ ಐ ಹ್ಯಾಡ್ ವೆರಿ ಬ್ಯಾಡ್ ಫ್ರಜೈಲ್ ಬೋನ್ಸ್ ಆ್ಯಂಡ್ ಬ್ಯಾಡ್ ಬ್ಯಾಕ್ ಪೇನ್. ಓಕೆ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ, ದಟ್ ಕೆಪ್ ಮೀ ಗೋಯಿಂಗ್. ಅವಾಗ ಕ್ಲಾಸಸ್ಗೆ ಹೋಗ್ತಾ ಇದ್ದೆ, ಇಟ್ ಯೂಸ್ ಟು ರೆಡ್ಯೂಸ್ ಮೈ ಬ್ಯಾಕ್ ಪೇನ್ ಆ್ಯಂಡ್ ಆಲ್. ನಾನೇನು ಅನ್ಕೊಂಡೆ ಓಕೆ ಐ ಆಮ್ ಗೆಟಿಂಗ್ ಬೆಟರ್, ಬ್ಯಾಕ್ ಪೇನ್ ಡಿಕ್ರೀಸ್ ಆಗ್ತಾ ಇತ್ತು ಅಷ್ಟೇ, ಬಟ್ ಮೈ ವೈಟಮಿನ್ ಡಿಡಂಟ್ ಗೆಟ್ ಬೆಟರ್. ಇಟ್ ವಾಸ್ ಸೋ ಫ್ರಜೈಲ್. ಐ ಜಸ್ಟ್ ಡಿಡ್ ದಿಸ್ ಗೂಮರ್ ಸಾಂಗ್ ಇದೆಯಲ್ಲ, ಗೂಮರ್ ಅಲ್ಲ ನಗಾಡ್ ಸಂಗ್ ಡೋಲ್ ಬಾಜಿ ಸಾಂಗ್. ಸೊ ಅದಕ್ಕೆ ಅವಳು ಹಿಂಗೆ ಕೂತ್ಕೊಂಡು ಎದ್ದು ಶಿ ಡಸ್ ದಿಸ್ ಅಂಡ್ ಶಿ ಟರ್ನ್ಸ್ ಅಲ್ಲ, ಆ ಟರ್ನ್ ಮಾಡ್ತಾ ಇದ್ದೀನಿ. 1 2 3 4th ಟರ್ನ್ಗೆ ಮೈ ಪಾದ ಇಸ್ ಹಿಯರ್, ನನ್ನ ಬಾಡಿ ಮಾತ್ರ ಫುಲ್ ತಿರುತ್ತು. ಐ ಕುಡ್ ಲಿಸನ್ ಮೈ ಬೋನ್ಸ್ ಕ್ರ್ಯಾಕಿಂಗ್, ಲೈಕ್ ಲಿಟ್ರಲಿ ನಾಟ್ ಓನ್ಲಿ ಮೀ, ಆಲ್ ಆಫ್ ಮೈ ಕಸಿನ್ಸ್ ಕುಡ್ ಲಿಸನ್ ಮೈ ಬೋನ್ಸ್ ಕ್ರ್ಯಾಕಿಂಗ್ ಅಂತ. ಹಿಂಗೆ ನೋಡಿದ್ರು ಅವರು. ಹಾಗಾಗಿ ಹಿಂಗೆ ಎದ್ಬಿಟ್ಟು ನಾನು ಅಮ್ಮ ಅಂತ ಅಂದ್ಬಿಟ್ಟು ಕೆಳಗೆ ಕೂತ್ಕೊಂಡೆ. ನಾನು ಕೆಳಗೆ ಕೂತ್ಕೊಂಡು ನನ್ನ ಕಾಲು ಹಿಂಗೆ ಎತ್ತಿದ್ರೆ ಮೈ ಪಾದ ವಾಸ್ ಹ್ಯಾಂಗಿಂಗ್ ಲೈಕ್ ಓ ಮೈ ಗಾಡ್, ಲೈಕ್ ಲಿಟ್ರಲಿ ಇಟ್ ವಾಸ್ ಹ್ಯಾಂಗಿಂಗ್ ಲೈಕ್ ದ್ಯಾಟ್. ನಮ್ಮ ಅಕ್ಕ ಎಲ್ಲ ನಂಬ್ತಿಲ್ಲ ಆಯ್ತಾ ಏನಾಗಿದೆ ಅಂತ ಅಂದ್ಬಿಟ್ಟು. ಶಿ ವಾಸ್ ಅಟ್ ಫಸ್ಟ್ ಶಿ ಥಾಟ್ ಲೈಕ್ ಐ ಆಮ್ ಆ್ಯಕ್ಚುಲಿ ಜೋಕಿಂಗ್, ನಾನು ತುಂಬ ಪ್ರ್ಯಾಂಕ್ಸ್ ಮಾಡ್ತೀನಿ ಆಯ್ತಾ. ಸೊ ಸಿ ಲೆಸನ್ ತುಂಬಾ ಓವರ್ ಪ್ರ್ಯಾಂಕ್ ಮಾಡಿದ್ರು. ಫಸ್ಟ್ ಏನಾದ್ರು ಆಕ್ಚುಲ್ ಆಗಿ ಕತೆ ತರ, ಬಟ್ ಅಂದ್ರೆ ಅವಾಗ ಆಕ್ಚುಲಿ ತುಂಬಾ ಹುಡುಗಾಟಲ್ಲಿ ತುಂಬಾ ಪ್ರ್ಯಾಂಕ್ ಮಾಡ್ತಾ ಇದ್ದೆ ಎಲ್ಲರಿಗೂ. ನಾನು ಹಂಗೆ ಪ್ರ್ಯಾಂಕ್ ಅಂದ್ಲೋ ಆಗ್ತಾ ಇಲ್ಲ ಅಂತ ಕಿಚ್ತಿದ್ದೀನಿ. ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ದ ಹೋಲ್ ಅಪಾರ್ಟ್ಮೆಂಟ್ ಕುಡ್ ಹಿಯರ್ ಮೈ ಸ್ಕ್ರೀಮ್. ಆ ಲೆವೆಲ್ಗೆ ಕಿಚ್ತೆ, ಗಳ ಅಳ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಾನೆ ಇಲ್ಲ ಪೇನ್ ತಡ್ಕೊಳ್ಳೋದಕ್ಕೆ. ಮೈ ಸಿಸ್ಟರ್ ಕಮ್ ಅಂಡ್ ಹೆಲ್ಡ್ ಮೈ ಲೆಗ್ ಲೈಕ್ ದಿಸ್. ನನ್ನ ಪಾದ ಹಿಂಗೆ ಎತ್ತಿದ್ಲು. she could feel all the bone ಒಳಗಡೆ ಬೋನ್ ಮ್ಯಾರೋ ಲಿಕ್ವಿಡ್ ಇರುತ್ತಲ್ಲ, she could actually feel it on her hands from the skin. ಆ ಲೆವೆಲ್ಗೆ ಬೇಗ ಹೋಗ್ಬಿಟ್ಟಿತ್ತು. ಅಂದ್ಲೋಳು ನನ್ನ ಕಸಿನ್ಸ್ ಎಲ್ಲ ಬಂದರು. ಅವಾಗಷ್ಟೇ ನನ್ನ ಕಸಿನ್ ಅಣ್ಣ ನಮ್ಮನ್ನೆಲ್ಲ ಹುಡುಗಿರ್ನ ಒಂದು ಕಡೆ ಗುಡ್ಡ ಹಾಕ್ಬಿಟ್ಟು ನಾನು ಮನೆಗೆ ಹೋಗಿರ್ತೀನಿ ನಿಮ್ದು ಆದ್ಮೇಲೆ ಕರೀರಿ ಅಂತ ಆಗಷ್ಟೇ ಹೋಗಿದ್ದ. ಇಮ್ಮಿಡಿಯೇಟಾಗಿ ಅವತ್ತು Jan 26 ಆ್ಯಂಬುಲೆನ್ಸ್ ಸಿಕ್ತಿಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ಓಕೆ, ಆ್ಯಂಬುಲೆನ್ಸ್ ಸಿಗ್ತಾ ಇಲ್ಲ, ನಮ್ಮ ಅಕ್ಕ ಕಾಲ್ ಮಾಡ್ತಿದ್ದಾಳೆ, ಕನೆಕ್ಟ್ ಆಗ್ತಾ ಇಲ್ಲ, ಏನೂ ಇಲ್ಲ. ಇಟ್ಸ್ ಲೈಕ್ ಇಮ್ಮಿಡಿಯೇಟಾಗಿ ಅವ್ನ ಹೆಂಡತಿ ಅವ್ನಿಗೆ ಫೋನ್ ಮಾಡಿಬಿಟ್ಟು ಕಾರ್ ತೊಗೊಂಡು ಬಾ, ನನಗೇನೋ ಆಗೋಗ್ಬಿಡ್ತು, ನಾನು ಬಿದ್ದೋಗ್ಬಿಟ್ಲು, ನನ್ನ ಕಾಲೇನೋ ಆಗೋಗ್ಬಿಡ್ತು ಅಂತ ಹೇಳಿದ್ಲು. ಅವನು ಈಗಷ್ಟೇ ಬಂದಮೇಲೆ ಈ ಗ್ಯಾಪಲ್ಲಿ ಏನೇ ಮಾಡ್ಕೊಂಡ್ಲೋಳು ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಮೇಲೆ ಕೆಳಗೆ ಇಳಿಸ್ಬೇಕಲ್ವಾ. ಅವನು ಇದರಲ್ಲಿ ಪಾರ್ಕಿಂಗಲ್ಲಿ ನಿಂತ್ಕೊಂಡಿದ್ದಾನೆ. ಟು ಬಿ ವೆರಿ ಫ್ರಾಂಕ್, ನಂಗೆ ಹುಡುಗಿರ ಮೇಲೆ ನಂಬಿಕೆ ಇಲ್ಲ, ನನ್ನ ಎತ್ಕೊಳ್ತಾರೆ ಅಂತ. ಆಯ್ತಾ, ಎದ್ದೇಳೆ ಅಂತಿದ್ದಾರೆ. ಇಲ್ಲ ನಂಗೆ ನಂಬಿಕೆ ಇಲ್ಲ ಅಂತೀನಿ ನಾನು. ನಾವಿನ್ ಬೀಳ್ಸ ಲೈಕ್ 5 girls, ಓಕೆ 5 girls ಆರ್ ಪಿಕಿಂಗ್ ಮೀ ಅಪ್. ನಾನು ಎದ್ದೇಳಕ್ಕೆ ರೆಡಿ ಇಲ್ಲ, ಐ ಆಮ್ ನಾಟ್ ಗಿವಿಂಗ್ ದೆಮ್ ಮೈ ಹ್ಯಾಂಡ್ಸ್. ಆಯ್ತಾ, ಅವರು ಯಾಕೆ ಹಿಂಗೆ ಆಡ್ತಿದ್ಯಾ, ನೋವು ಅಂತಿದ್ಯಾ, ಈ ಟೈಮ್ನಲ್ಲಿ ಏನು ನಿಂದು ಅಂತ. ಇಲ್ಲ ನಾನು ಕೊಡಲ್ಲ ಕೈ, ಅಚ್ಚುನ್ ಕರಿ. His name is Ashwin. I was like ಅಚ್ಚುನ್ ಕರೀರಿ ಮೇಲೆ ಅಂತ. ಅವ್ನು ಕೆಳಗಡೆ ರೆಡಿ ಮಾಡಿ ನಿಂತ್ಕೊಂಡಿದ್ದಾನೆ, ಎದ್ದೇಳು ಅಂತ. ನಮ್ಮ ಅಕ್ಕ ನಾಯನ ಆಯಿತು ಸಾಕು ಅತ್ತಿಯಾಗಾಡ್ಬೇಡ ಅಂತ ಅಂದ್ಬಿಟ್ಟು ಟವಲ್ನ ಐಸ್ ನೀರಲ್ಲಿ ಹಾಕ್ಬಿಟ್ಟು ಸುತ್ತಬಿಟ್ಲು ನನ್ನ ಕಾಲಿಗೆ ಫುಲ್ಲು, ಅದು ಗಟ್ಟಿಯಾಗಿ ಕುತ್ಕೊಂಡ್ಬಿಡ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಅಕ್ಕ, ನೀನು ಅವ್ರು ಎಪ್ಸಕ್ಕೆ ಹೆಲ್ಪ್ ಮಾಡ್ತಾರೆ, ನಿನ್ನ ಎತ್ಕೊಳ್ಳಲ್ಲ ನಾವು, ನಿಂಗೆ ನಂಬಿಕೆ ಇಲ್ಲ ತಾನೆ, ಎತ್ಕೊಳ್ಳಲ್ಲ ನಾವು ನಿನ್ನ, ಒಂದು ಕಾಲು ಕೆಳಗಡೆನೇ ಇಡು, ಹಾಪ್ ಮಾಡ್ಕೊಂಡು ಬಾ, ನಿಂಗೆ ಸಪೋರ್ಟ್ ಕೊಡ್ತೀನಿ ನಾನು ಅಂತ. ಈ ಕಾಲು ಏನು ಮಾಡಲಿ, ಈ ಕಾಲು ನಾನು ಇಟ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮಂಡಿ ಮೇಲೆ ಈ ಕಾಲು ಇಟ್ಕೊಂಡು ನಡ್ಕೊಂಬಂದ್ಲೋಳು ನಮ್ಮಕ್ಕ. ಲಿಟ್ರಲಿ ಲಿಫ್ಟಲ್ಲಿ ಹೋದ್ವಿ, ಆಮೇಲೆ ಹತ್ತಿಸ್ಕೊಂಡ್ವಿ. ದಿಸ್ ಮೈ ಕಸಿನ್ಸ್ ಅಪಾರ್ಟ್ಮೆಂಟ್ ವಾಸ್ ನಿಯರ್ ಕಾಮಾಖ್ಯಿಂದ ಸೀತಾ ಸರ್ಕಲ್ ಇರೋ ವಿನಾಯಕ ಹಾಸ್ಪಿಟಲ್, ಎಕ್ಸಾಕ್ಟ್ಲಿ ಅಲ್ಲಿ ತನಕ ಬರಬೇಕಾಗಿತ್ತು. ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ನನ್ನ ಕಸಿನು ಮಾಮ ವಿನಾಯಕ ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತ ಅಂದ್ರು. ನಮ್ಮಪ್ಪ ಏನಾಯ್ತು, ಯಾರಿಗೇನಾಯ್ತು ಅಂತ, ಬನ್ನಿ ಅಂತ. ಹಿಂದೆಗಡೆ ನನ್ನ ವಾಯ್ಸ್ ಕೇಳಿಸಿ ನಮ್ಮಪ್ಪಂಗೆ ಕಿರ್ಸ್ತಾ ಬಿದ್ದಿದ್ದೀನಿ ನಾನು, ಸರಿ ಕಿರ್ಸಿದ್ದೀನಿ. ಸೊ ಬನ್ನಿ ಮಾಮ, ಏನಾಯ್ತು ನನಗೆ ಅಂತ ಬನ್ನಿ ಮಾಮ ನೀವು ಅಂತ ಅಂದ್ಬಿಟ್ಟಿದ್ದಾರೆ. ನಮ್ಮ ಮನೆಯಿಂದ ವಿನಾಯಕ ಹಾಸ್ಪಿಟಲ್ ಇಸ್ 5 minutes, ಕಾಮಾಖ್ಯಿಂದ ಆ್ಯಕ್ಚುಲಿ ವಿನಾಯಕ ಹಾಸ್ಪಿಟಲ್ ಇಸ್ ಹಾರ್ಡ್ಲಿ 10 minutes.
ಅಂಡ್ ವಿ ಟುಕ್ ಅರೌಂಡ್ 25 to 30 minutes ಟು ಕಮ್ ದೇರ್ ಬಿಕಾಸ್ 2 kilometer ಸ್ಪೀಡಲ್ಲಿ ನಂಗೆ ಅವನಿಗೆ ಓಡ್ಸಕ್ ಬಿಡ್ತಿಲ್ಲ. ಅದು ಮೂವ್ ಆದ್ರೆ ನನಗೆ ಪ್ರಾಣ ಹೋಗ್ತಿತ್ತು, ಕಿಚ್ಕೋತಾ ಇದ್ದೀನಿ ನಾನು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ಆಮೇಲೆ ಬಂದೆ ಹಾಸ್ಪಿಟ್ಲ್ ಹತ್ರ ಬಂದು ಕಾರ್ ಡೋರ್ ತೆಗೆದ್ರು ನಮ್ಮಪ್ಪ. ನಮ್ಮ ಹೆಣ್ಮಕ್ಳು ಗೊತ್ತಲ್ಲ, ಅಪ್ಪನ್ ನೋಡಿದ ತಕ್ಷಣ ಮುಗಿದ್ ಕತೆ. ನಮ್ಮ ಅಪ್ಪನ್ ನೋಡಿ ನಂಗೆ ಇನ್ನೂ ನೋವು ಜಾಸ್ತಿ ಆಗೋಗ್ಬಿಟ್ಟು ಪಪ್ಪ ಎಷ್ಟು ಜೋರಾಗಿ ಹತ್ತಿದೀನಿ ಅಂದ್ರೆ ಯು ವಿಲ್ ನಾಟ್ ಬಿಲೀವ್. ಆಕ್ಚುಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಸೀತಾ ಸರ್ಕಲ್ ಪೆಟ್ರೋಲ್ ಬಂಕ್, ಅಲ್ಲಿಂದ ಎಲ್ಲ ಜನ ಸ್ಟಾಪ್ ಮಾಡಿ ನೋಡ್ತಿದ್ದಾರೆ ಏನೋ ಆಯ್ತು, ಏನೋ ಆಗ್ಬಿಟ್ಟಿದೆ ಹಾಸ್ಪಿಟ್ಲ್ ಹತ್ರ ಅಂತ. ಅಷ್ಟು ಜೋರಾಗಿ ಕಿರ್ಚಿದೀನಿ. ಇಂದ ಶಿಫ್ಟೆಡ್ ಮೀ ಟು ಸ್ಟ್ರೆಚರ್. ಒಳಗೆ ಕರ್ಕೊಂಡು ಹೋದ್ರೆ ನೆಕ್ಸ್ಟ್ ಡೇ ಅದು POP ಇದೆಲ್ಲ POP ಎಲ್ಲ ಹಾಕಿದ್ರು ಆಪರೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಸ್ವಲ್ಪ ಅದು ಸ್ಟಾಗ್ನೆಂಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು. ಅವ್ರು ನರ್ಸ್ ಬಂದ್ಬಿಟ್ಟು ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಹೇಳಲ್ಲ ಮೇಡಮ್. ಏನು ಹೇಳಿ ಮೇಡಮ್, ನಾವು ಆ್ಯಕ್ಚುಲಿ ಯಾರೋ ಲೇಬರ್ ಪೇಷಂಟ್ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಲೇಬರ್ ಪೇನ್ಸ್ ಬಂದ್ಬಿಟ್ಟಿದೆ ಅನ್ಕೊಂಡ್ವಿ. ನೀವು ತುಂಬ ಜೋರಾಗಿ ಕಿರ್ಚ್ಕೊಂಡ್ರಿ, ನಾನು ನಿಜವಾಗ್ಲೂ ಲೇಬರ್ ಪೇನ್ ಅಂತಾನೆ ಅನ್ಕೊಂಡೆ ಅಂದರು. ಅಲ್ಲಿ ಇಲ್ಲ ಕಾಲು ಮುರ್ಕೊಂಡಿರೋದು ಅಂತ. got this surgery done, so I was in bed rest for 4 months. So ಅವಾಗ ಯಾವ ಪ್ರಾಜೆಕ್ಟು ಇಲ್ಲ, ಮಂಗಳೂರು ಹುಡುಗಿನೂ ಹೋಯ್ತು. ಆಬ್ವಿಯಸ್ಲಿ ಅವರು ಟೈಮಿಂಗ್ ವಾಸ್ ಕೈಂಡ್ ಆಫ್ ಡಿಫ್ರೆಂಟ್ ಥಿಂಗ್. ಆಗ ಏನೋ ನಾನು ಬಿಟ್ಟೆ, ಇನ್ನೊಂದು 3-4 months ಅಲ್ಲಿ ಮಂಗಳೂರು ಹುಡುಗಿ ವೈಂಡ್ ಅಪ್ಪೇ ಆಗೋಯ್ತು. ಆ್ಯಕ್ಚುಲಿ ಸ್ವಲ್ಪ ರೇಟಿಂಗ್ ಏನೋ ಪ್ರಾಬ್ಲಮ್ ಇತ್ತು ಅಂತ ದೇ ವೌಂಡ್ ಇಟ್ ಅಪ್. ಆವಾಗ ಮನೇಲೇ ಇದ್ದೆ, ಮನೇಲಿ ಇದ್ದೀನಲ್ಲ ನಂಗೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಇಷ್ಟು ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನನ್ನ ಕೂದಲನ್ನ. ಆಯ್ತಾ, ಅಂದರೆ ಇನ್ ದ ಸೆನ್ಸ್ ಆಫ್ಟರ್ ಐ ಟ್ರೈಡ್ ಆ್ಯಂಡ್ ಸ್ಟಾರ್ಟೆಡ್ ವಾಕಿಂಗ್ 3 months ಅಂತೂ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿದ್ದೆ. ಅದಾದ್ಮೇಲೆ ವಾಕರ್ ಇಟ್ಕೊಂಡು ಓಡಾಡ್ತಾ ಇದ್ದೆ. ಅಕ್ಕನ ಮದುವೆ ಅಟೆಂಡ್ ಮಾಡಿದೆ, ವೀಲ್ ಚೇರ್ ಅಲ್ಲಿ ಅಟೆಂಡ್ ಮಾಡಿದೆ ಅಷ್ಟೇ. ಇಲ್ಲ, ಹೆಂಗೆ ಅಂದ್ರೆ ನಮ್ಮ ಮನೆಯಲ್ಲಿ ಐ ಶುಡ್ ನಾಟ್ ಮಿಸ್ ಇಟ್ ಔಟ್ ಅಂತ ಅನ್ಬಿಟ್ಟು ಸ್ಟೇಜ್ ಮೇಲೆ ನನ್ನ ಚೇರ್ ಮೇಲೆ ಕೂರಿಸಿ ನನ್ನ ಸುತ್ತಲೂ ಎಲ್ಲ ಮಾಡಿದ್ರು. ನಾನು ಕಾಲ್ ಹಿಂಗ್ ಇಟ್ಕೊಂಡು ಕಾಲ್ ಚಾಚ್ಕೊಂಡು ಫುಲ್ ಆನ್ ಡ್ಯಾನ್ಸ್ ಮಾಡಿದೆ ಅಷ್ಟೇ ನಾನು. ಸೊ ಐ ವಾಸ್ ಲೈಕ್ ದಟ್ ಫಾರ್ ದ ಹೋಲ್ ವೆಡ್ಡಿಂಗ್. ಆಮೇಲೆ ಎಲ್ಲರೂ ಎತ್ಕೊಂಡು ನನ್ನ ಓಡಾಡಿಸ್ಕೊಂಡು ಕಳ್ಸ್ಗಿತ್ತಿ ನಾನೇ ಆಬ್ವಿಯಸ್ಲಿ ನಮ್ಮ ಅಕ್ಕನ ಮದ್ವೆಲಿ. ಅಂಡ್ ಐ ವಾಸ್ ವೆರಿ ಸೆಲ್ಫಿಶ್, ಲೈಕ್ ನನ್ನ ಅಕ್ಕನ ಮದ್ವೆ ನಾನು ಯಾರಿಗೂ ಕಳ್ಸಕ್ ಕೊಡಲ್ಲ ಅಂತ. ಅದ್ ಮಾತ್ರ ಆಗಲ್ಲ, ಕಳ್ಸ ಮಾತ್ರ ನಾವೇ ಹಿಡ್ಕೋಬೇಕು. ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ನನ್ನ ಹಕ್ಕು. ಎಕ್ಸಾಕ್ಟ್ಲಿ ನನ್ನ ಹಕ್ಕದು ಅಂತ ನಾನು ಅಂದೆ. ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ, ನಂಗೆ ಗೊತ್ತು, ನನಗೆ ಐ ಹ್ಯಾವ್ ಟು ಸ್ಟ್ಯಾಂಡ್ ಆ್ಯಂಡ್ ಮೈ ಲಗ್ ಅಷ್ಟೇ ನನ್ನ ಕತೆ. 10 minutes ಇಟ್ಕೊಂಡು ಕೊಟ್ಬಿಡ್ತೀನಿ, ಆಮೇಲೆ ಯಾರಾದ್ರೂ ಇಟ್ಕೊಳ್ಳಿ, ನಂಗೆ ಅದು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟೆ. ಫಸ್ಟ್ ಕಳ್ಸ ನನ್ನ ಕೈಲೇ ಬರ್ಬೇಕು ಅಷ್ಟೇ ಅದು ಅಂತ ಅಂದ್ಬಿಟ್ಟು. ಸೊ ದಟ್ಸ್ ಹೌ ಐ ಡಿಡ್ ಇಟ್. ಆಮೇಲೆ ಹೋಗಿ ಸ್ವಲ್ಪ ನಡೆಯೋಕೆ ಕಲ್ತ್ಮೇಲೆ ಐ ಜಸ್ಟ್ ಚಾಪ್ ಮೈ ಹೇರ್ ಆ್ಯಂಡ್ ಕೇಮ್ ಟು ಹೋಮ್. ಆಮೇಲೆ ಕಾಲ್ ಬಂತು ನನಗೆ, TK ವೀಕೆಂಡ್ ವಿಜಯ್ ಕುಮಾರ್ ಸರ್ ಅಂತಿದ್ದಾರೆ. ಸೊ ಚಂದ್ರು ಸರ್ ಜೊತೆ ಕೆಲಸ ಮಾಡ್ತಾ ಇದ್ರು ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ಸೊ ಅವರು ಫೋನ್ ಮಾಡಿಬಿಟ್ಟು ಅಮ್ಮ ಈ ಥರ ಆಡಿಷನ್ಸ್ ಇದೆ ಬರ್ತೀಯ ಅಮ್ಮ ಅಂತ ಕರೆದ್ರು. ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಐ ಸ್ಟಿಲ್ ಹ್ಯಾವಿಂಗ್ ಮೈ ಸ್ಟಿಕ್ ಆಲ್ಸೋ. ಇಷ್ಟು ಲಿಟ್ರಲಿ ಅವಾಗ ಒಂದು ಶೋಕಿ ಇದೆ ಗೊತ್ತಾ, ಇಷ್ಟುದ್ದ ಇಷ್ಟು ಗಿಡ್ಡ, ಅದನ್ನ ಮಾಡಿಸ್ಕೊಂಡಿದ್ದೆ ನಾನು. ಓಕೆನಾ. ಸೊ ಲೆಫ್ಟ್ ಸೈಡ್ ಆಫ್ ಮೈ ಅಲ್ಲ ರೈಟ್ ಸೈಡ್, ಲೆಫ್ಟ್ ಉದ್ದ ಬಿಟ್ಟಿದೆ, ರೈಟ್ ಸೈಡ್ ಇಷ್ಟಿತ್ತು, ಲೆಫ್ಟ್ ಸೈಡ್ ಇಷ್ಟಿತ್ತು. ಓಕೆ, ಅವಾಗಿಂದ ಅದ್ ಮಾಡ್ಸಕ್ ಆಸೆ ಇದೆ ಗೊತ್ತಾ. ಹೌದಾ, ಅಂದ್ರೆ ಮನೇಲಿ ಒಪ್ಪಲ್ಲ ಅಂತ ಇದುವರೆಗೂ ಮಾಡ್ತಿಲ್ಲ ನಾನು. ಅಂದ್ರೆ ಯೋರ್ ಹೇರ್ ನನ್ನ ಹೇರ್ ಎಲ್ಲ ಒಂದೇ ಸಿಮಿಲರ್ ತರ. ಇಫ್ ಯು ಆಸ್ಕ್ ಮೀ ಐ ವುಡ್ ಆಕ್ಚುಲಿ ಸೇ ನೋ, ಬಿಕಾಸ್ ಸ್ಟ್ರೇಟ್ ಇರೋರ್ಗಾದ್ರೆ ಇಟ್ಸ್ ಚೆನ್ನಾಗಿ ಮೇಂಟೈನ್, ನಮಗೆಲ್ಲ ಸೂಟ್ ಆಗಲ್ಲ. ನಂದೊಳ್ಳೆ ಗುಂಗುರ್ ತರ ಹಿಂಗೆ ಎದ್ಬಿಡ್ತಿತ್ತು. ಸೊ ಇಷ್ಟು ಲೈಕ್ ಐ ರಿಗ್ರೆಟೆಡ್ ಲಾಟ್ ಆಫ್ಟರ್. ಎಕ್ಸಾಕ್ಟ್ಲಿ. ಅದಾದ್ಮೇಲೆ ಹೋದೆ. ಫಸ್ಟ್ ಇಷ್ಟೆಷ್ಟಿತ್ತಲ್ಲ, ಯಾವ್ದೋ ಒಂದು ವೆಸ್ಟರ್ನ್ ಕ್ಯಾರೆಕ್ಟರ್ ತರ ಇತ್ತು, ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಯೂಸ್ ಮಾಡೋ ತರ ಕ್ಯಾರೆಕ್ಟರ್. ಅದನ್ನ ಮಾಡಮ್ಮ ಅಂದ್ರು, ಮಾಡಿದೆ. ಇಟ್ ವಾಸ್ ಗುಡ್ ಓನ್ಲಿ. ಅವ್ರು ನನ್ನ ಮುಖ ನೋಡ್ಬಿಟ್ಟು ಇನ್ನೊಂದು ಕ್ಯಾರೆಕ್ಟರ್, ಚಂದ್ರ ಸರೇನೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಗೃಹಿಣಿ ಕ್ಯಾರೆಕ್ಟರ್, ಅದನ್ನ ಮಾಡು ಅಂದ್ರು. ಕೂದ್ಲಿಲ್ವಲ್ಲ ಸರ್ ಅಂತ ಅಂದೆ. ಮಾಡಮ್ಮ ಆಡಿಷನ್ ತಾನೆ ಅಂತ ಅಂದ್ರು. ಮಾಡಿದೆ. ಹಿ ಲೈಕ್ ಡಿಟ್. ನೆಕ್ಸ್ಟ್ ಸ್ಕ್ರೀನ್ ಟೆಸ್ಟ್ ಇರುತ್ತೆ ಬಾ ಅಂದ್ರು. ಸರಿ ಸರ್ ಆಯ್ತು ಅಂದೆ. ಸ್ಕ್ರೀನ್ ಟೆಸ್ಟ್ ಕರೆದ್ರು, ಸೀರೆ ಗಿರೆ ಎಲ್ಲ ತಗೊಂಡು. ಅಷ್ಟರೊಳಗೆ ಇವಾಗೆಲ್ಲ ನೀವು ಸ್ಟಿಕ್ ಇಟ್ಕೊಂಡು ಹೋಗಿದ್ದು. ಇದು ಸ್ಕ್ರೀನ್ ಟೆಸ್ಟ್ಗೆ ಮತ್ತೆ ಆಡಿಷನ್ಸ್ ಮಧ್ಯದಲ್ಲಿ ಆಲ್ಮೋಸ್ಟ್ ಒಂದು 1 month ಗ್ಯಾಪ್ ಇತ್ತು. ಸೊ ಇಟ್ ವಾಸ್ ಬೆಟರ್. ಒಂದ್ ಸ್ವಲ್ಪ ಅಂದ್ರೆ ಐ ಸ್ಟಿಲ್ ಲಿಂಪಿಂಗ್. ಈವನ್ ಪಾಪ ಪಂಡು ಸ್ಟಾರ್ಟ್ ಆದ್ಮೇಲೆ ಐ ಯೂಸ್ ಟು ಲಿಂಪ್ ಲಾಟ್. ಎಪಿಸೋಡ್ಸ್ ಅಲ್ಲಿ ಎಷ್ಟೊಂದ್ರಲ್ಲಿ ಕಾಣಿಸುತ್ತೆ ಕೂಡ, ಲಿಂಪ್ ಮಾಡ್ತಿದ್ದೆ ನಾನು. ಅಷ್ಟು ಎವಿಡೆಂಟ್ ಆಗಿ ಲಿಂಪ್ ಮಾಡ್ತಿರ್ಲಿಲ್ಲ. ಇದ್ರಲ್ಲಿ ಎಸ್ ಐ ಯೂಸ್ ಟು ಲಿಂಪ್. ನಾನು ಹೋಗೋಷ್ಟೊತ್ತಿಗೆ ಪಾಪ ಅವ್ರು ಯಾವ್ದೋ ಒಂದು ಹೇರ್ದೆಲ್ಲ ಎಕ್ಸ್ಟೆನ್ಷನ್ಸ್ ಎಲ್ಲ ತರಿಸಿ ಏನೋ ಪಾಪ ಮಾಡಿದ್ರು. ಚಂದ್ರು ಸರ್ ಯಾವ್ದೋ ಹೇರ್ ಸ್ಟೈಲಿಸ್ಟ್ ನ ಕರ್ಸಿ ಎಲ್ಲ ಏನೇನೋ ಮಾಡಿದ್ರು. ಹೋದೆ, ಅದೇನೋ ಮಾಡಿದ್ರು, ಫುಲ್ ಗೃಹಿಣಿ ತರ ರೆಡಿ ಮಾಡಿದ್ರು. ನನ್ನ ರೆಡಿ ಮಾಡಿಬಿಟ್ಟು ಆಡಿಷನ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಚಾನೆಲ್ ಕಳ್ಸಿದ್ರು. ಆಸ್ ಯೂಶುವಲ್ ಚಾನೆಲ್ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಮೈ ರ್ಯಾಬಿಟ್ ಟೀತ್ ಇದೆ, ಆಮೇಲೆ ಹುಡುಗಿ ಕೂದ್ಲಿಲ್ಲ ಬೇಡ ಅಂತ ಅಂದ್ರು.
ನಾನು ಚಂದ್ರು ಸರ್ ಏನು ಹೇಳಿದ್ರು, ಒನ್ ಥಿಂಗ್ ಇಟ್ಸ್ ಅ ಕಾಮಿಡಿ ಸೀರಿಯಲ್. ಅನದರ್ ಥಿಂಗ್, ಅವಳು ಕೂದಲು ವಿಷಯಕ್ಕೆ ಬಂದರೆ ನಾನು ಮಾಡ್ತೀನಿ ಗುರು, ನಾನು ಮಾಡಿಸ್ತೀನಿ, ನನ್ಗೆ ಏನು ಬೇಕಾದರೂ ಮಾಡಿಸ್ತೀನಿ. ಅವಳು ಕೂದಲಿಗೆ ಅಂತಾನೆ ನಾನು ವಿಗ್ ಮಾಡಿಸ್ತೀನಿ ಬೇಕಿದ್ರೆ, ನಂಗೆ ಇವಳೇ ಬೇಕು ಚಾರು ಪಾತ್ರ ಮಾಡೋಕ್ಕೆ ಅಂತ. ಚಾನಲ್ ಅವರು ಇಲ್ಲ, ನಾವು ಕಳಿಸ್ತೀವಿ ಅವ್ರನ್ನ ಮಾಡಿ ಅಂತ. ಸೊ ಅರೌಂಡ್ 8 to 9 ಸ್ಕ್ರೀನ್ ಟೆಸ್ಟ್ಸ್, ಲೈಕ್ ಪ್ರಾಪರ್ ಒಂದು ಎಪಿಸೋಡ್ ಶೂಟ್ ಮಾಡೋ ಲೆವೆಲ್ಗೆ 15 ಮಿನಿಟ್ಸ್ ಸ್ಕ್ರೀನ್ ಟೆಸ್ಟ್ಸ್ ಆಯ್ತಾ. ಅದು ಎವ್ರಿ ಟೈಮ್ ಹೊಸ ಹುಡುಗಿರು ಬಂದಾಗ ನನ್ನ ಕರೆಸಿ ರೆಡಿ ಮಾಡಿಸಿ ಸೇಮ್ ಮಾಡಿಬಿಟ್ಟು ಕಳಿಸೋರು. ವೈ ಶುಡ್ ಐ ಸೆಲೆಕ್ಟ್ ದೀಸ್ ಗರ್ಲ್ಸ್ ಅಂಡ್ ವೈ ಶುಡ್ ಐ ನಾಟ್ ಸೆಲೆಕ್ಟ್ ದಿಸ್ ಗರ್ಲ್ ಅಂತ. ರ್ಯಾಬಿಟ್ ಇದೇನು ಕಾಮಿಡಿಗೆ ಏನಾಗ್ಬಿಡತ್ತೆ, ರ್ಯಾಬಿಟ್ ಇದ್ದಿದ್ರೆ ವಾಟ್ಸ್ ದ ಬಿಗ್ ಡೀಲ್, ಇರ್ಲಿ ಪರವಾಗಿಲ್ಲ ಅಂತ ಇವರು, ಇಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಚಾನಲ್ ಅವರು. ಕೊನೆಗೆ June 1st ವಾಸ್ ದ ಪ್ರೋಮೋ ಶೂಟ್ ಆಫ್ ಪಾಪ ಪಾಂಡು. May 29th ನೀನೇ ಮಾಡ್ತಾ ಇದೀಯ ಚಾರು ಅಂತ ಹೇಳಿದ್ರು ನನಗೆ. ಇನ್ 3 days ಇದ್ದಾಗ, ಲಿಟ್ರಲಿ ಇನ್ 3 days ಇದೆ. ಅಲ್ಲಿ ಅಷ್ಟು ನೆಕ್ ಟು ನೆಕ್ ಬಂತು. ಐ ವಾಸ್ ಸೋ ಎಕ್ಸೈಟೆಡ್. ಅಂದ್ರೆ ಪಾಪ ಪಾಂಡು ನಾನ್ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಿದ್ದು ಸೀರಿಯಲ್. ಬಂದ್ಬಿಟ್ರೆ ಟಿವಿ ಮುಂದೆ ಹಿಂಗೋ ಕೂತ್ಬಿಟ್ರೆ ಎದ್ದೇಳ್ತಾನೆ ಇರ್ಲಿಲ್ಲ ನಾನಂತೂ. ಪಾಪ ಪಾಂಡು ಎಕ್ಸಾಕ್ಟ್ಲಿ ಯಾವ್ದು ಎದ್ದೇಳ್ತಾನೆ ಇರ್ಲಿಲ್ಲ ನಾನು. ಆಮೇಲೆ ಐ ವಾಸ್ ಸೋ ಎಕ್ಸೈಟೆಡ್ ದಟ್ ನನ್ನ ನೇಬರ್ ಒಬ್ಳು ಪ್ರತಿಮಾ ಅಂತಿದ್ಲು, ನಾನು ಅವಳನ್ನ ಪಾಚು ಅಂತ ಕರಿತಾ ಇದ್ದೆ. ಇಟ್ಸ್ ಲೈಕ್ ಐ ವಾಸ್ ಸೋ ಎಕ್ಸೈಟೆಡ್, ಲೈಕ್ ಐ ಮೀಟ್ ಪಾಂಡು, ಐ ಮೀಟ್ ಪಾಚು ಶ್ರೀಮತಿ and all that stuff. It's ಪಾಪ ಪಾಂಡು, ನನ್ನ ಚೈಲ್ಡ್ಹುಡ್ ಇದು. ಇಟ್ಸ್ ಅ ಹ್ಯೂಜ್ ಥಿಂಗ್ ಫಾರ್ ಮಿ. ಆಫ್ ಕೋರ್ಸ್ ಐ ವಿಲ್ ಬಿ ಪಾರ್ಟ್ ಆಫ್ ಇಟ್ ಅಂತ ನನಗೆ ತುಂಬ ಖುಷಿ ಆಗೋಗ್ಬಿಡ್ತು. ಹೋದೆ, ಫಸ್ಟ್ ಡೇ ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ ನಾನು. ಚಾನಲ್ ಅವರು ಏನೋ ಬೇರೆ ಥರ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡಿಸಿ ಫುಲ್ ಮುಂದೆ ಕರ್ಲ್ ಮಾಡಿ, ನಾನು ಒರಿಜಿನಲ್ ಹೇರಲ್ಲಿ ಇಲ್ಲಿಂದ ವಿಗ್ ಹಾಕಿ ಫುಲ್ ಉದ್ದ ಕೂದಲು ಥರ ಮಾಡಿ ಏನೇನೋ ಪಾಪ ಸರ್ಕಸ್ ಮಾಡಿ ದೇ ಸಮ್ ಹೌ ಡಿಡ್ ಇಟ್. ಆಮೇಲೆ ದ ಪ್ರೊಮೋ ವೆಂಟ್ ವೆರಿ ವೆಲ್. ಅನೌನ್ಸ್ಮೆಂಟ್ ಬಂತು, ಪೀಪಲ್ ವರ್ ಲೈಕ್ ವಾವ್ ಪಾಪ ಪಾಂಡು ಇಸ್ ಕಮಿಂಗ್ ಬ್ಯಾಕ್ ಅಂತ ಫುಲ್ ಆನ್ ಇಷ್ಟಪಟ್ಬಿಟ್ಟಿದ್ರು ಜನ. ಆ್ಯಂಡ್ ಪಾಪ ಪಾಂಡು ವಾಸ್ ಅ ಬ್ಯೂಟಿಫುಲ್ ಮೆಮೊರಿ ಆಫ್ ಮೈ ಲೈಫ್ ಬಿಕಾಸ್ we used to shoot too much Papa Panduli. See, 22 episodes air ಆಗುತ್ತೆ. 22 episodes ಅಂದ್ರೆ 22 new stories. Because every episode ಹೊಸ ಸ್ಟೋರಿ ಅಲ್ವಾ. ಸೊ ಮಿನಿಮಮ್ ಶೂಟಿಂಗ್ ನಮ್ದು 22 days ಇರೋದ್ರ ಜೊತೆಗೆ ಎವ್ರಿ ಎಪಿಸೋಡ್ ಒಂದೇ ದಿನದಲ್ಲಿ ಮುಗ್ಸಕ್ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಅಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಬಿಕಾಸ್ ವಿ ಹ್ಯಾಡ್ ಟು ಅಡ್ಜಸ್ಟ್ ಫಾರ್ ದ ಕ್ಯಾರೆಕ್ಟರ್ಸ್. ಅವ್ರದ್ದು ಮೇಕಿಂಗ್ ಡಿಫ್ರೆನ್ಸ್ ಆಗ್ತಾ ಇತ್ತು, ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ಅದು ಇದು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಆಫ್ ಪಾಪ ಪಾಂಡು ವಿ ಹ್ಯಾವ್ ವರ್ಕ್ಡ್ ಅರೌಂಡ್ 62 to 63 days ಕಂಟಿನ್ಯೂಸ್ಲಿ ವಿದೌಟ್ ಅ ಸಿಂಗಲ್ ಡೇ ಬ್ರೇಕ್. ಅಂಡ್ ನಾವು ಬೆಳಿಗ್ಗೆ 6:30 ಗಾಡಿ ಹತ್ತಿದ್ರೆ ಮನೆಗೆ ಬರ್ತಾ ಇದ್ದು 12:30 1 ಗಂಟೆ ರಾತ್ರಿ. ಆ ಲೆವೆಲ್ ಶೂಟ್ ಮಾಡ್ತಾ ಇದ್ವಿ. ಫಿಸಿಕಲಿ ಅಫ್ ಕೋರ್ಸ್ ಎಕ್ಸಾಸ್ಟ್ ಆಗ್ತಾ ಇದ್ವಿ. ಮೆಂಟಲಿ ನಿದ್ದೆ ಇಲ್ಲ ಅನ್ನೋದ್ ಬಿಟ್ರೆ ಐ ಹ್ಯಾವ್ ನೆವರ್ ಫೆಲ್ಟ್ ಐ ಹ್ಯಾಡ್ ದಟ್ ಅಮೇಸಿಂಗ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ when I was doing Papa Pandu because it was something, first thing it was new and every day new story ಆಗಿರೋದ್ರಿಂದ it used to feel really ಒಂಥರ something to look forward to. Exactly, and it used to feel fresh every day and the whole set and co-artists everybody were like family, like completely family because ನಮ್ಮ ಮನೇಲಿ ಇರೋದಕ್ಕಿಂತ ಇಲ್ಲೇ ಜಾಸ್ತಿ ಇರ್ತಾ ಇದ್ದೆ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಫಾರ್ ಕಂಟಿನ್ಯೂಸ್ 3 weeks ನಾನು ನಮ್ಮಪ್ಪ ನೋಡೇ ಇರ್ಲಿಲ್ಲ. ಬಂದು ನೆಕ್ಸ್ಟ್ ಡೇ ನಮ್ಮಪ್ಪ ನೋಡಿ ಗೋಳಾಡ್ಬಿಟ್ಟಿದ್ದೀನಿ ನಾನು. ಲೈಕ್ ನಮ್ಮಪ್ಪ ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾನು ಎದ್ ಬರೋಷ್ಟೊತ್ತಿಗೆ ಅವ್ರು ಇನ್ನ ಮಲ್ಗಿರೋರು, ನಾನು ರಾತ್ರಿ ಬಂದಾಗ್ಲೂ ಅವ್ರು ಮಲ್ಗಿರೋರು. ಸೊ ಐ ಯೂಸ್ ಟು ನಾಟ್ ವೇಕ್ ಹಿಮ್ ಅಪ್. ಸೊ ಆ ಲೆವೆಲ್ಗೆ ಶೂಟಿಂಗ್ ಮಾಡ್ತಾ ಇದ್ವಿ ನಾವು ಪಾಪ ಪಾಂಡು. ಬಟ್ ಇಟ್ ವಾಸ್ ಬ್ಯೂಟಿಫುಲ್. ನಾನು ಇವಾಗ್ಲೂ ಎಷ್ಟೊಂದ್ಸತಿ ಬೋರ್ ಆದಾಗ ಜಿಯೋ ಸಿನಿಮಾ ನಾನೇ ಪಾಪ ಪಾಂಡು ಹಾಕೊಂಡು ನೋಡ್ತೀನಿ. ಲೈಕ್ ಓ ಗಾಡ್ ದಿಸ್ ಎಪಿಸೋಡ್ ವಾಸ್ ಸೋ ಫನ್ನಿ ವೈಲ್ ವಿ ವರ್ ಶೂಟಿಂಗ್ ಇಟ್ ಅಂತ. ಅಂಡ್ ಪಾಪ ಪಾಂಡು ಜಾಸ್ತಿ ಟೈಮ್ ತಗೋತಿದ್ದು ಯಾಕೆ ಅಂದ್ರೆ ಹೈಪರ್ ಲ್ಯಾಪ್ಸ್ ಇರ್ತಿತ್ತಲ್ವಾ. ಸೊ ಇಲ್ಲಿ 3 seconds ಅಲ್ಲಿ ಹೋಗ್ಬಿಡೋದು, ನಾವಲ್ಲಿ 15 minutes ಶೂಟ್ ಮಾಡ್ಬೇಕಾಗಿತ್ತು. 15 to 20 minutes ಅಟ್ ಲೀಸ್ಟ್. ಬುಡ್ 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 ಅಂತ ಓಡಾಡ್ಬಿಡ್ತೀವಿ ನಾವಿಲ್ಲಿ ಆನ್ ಸ್ಕ್ರೀನು. ಅಲ್ಲಿ ಮಾಡಬೇಕು. ಅದು ಏನು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ವೈಡ್ ಆಂಗಲ್ ಅಲ್ಲಿ ಏನ್ ಮಾಡಿಸ್ತಿದ್ರು ಸೇಮ್ ಥಿಂಗ್ ಕ್ಲೋಸ್ ಅಪ್ ಅಲ್ಲಿ ಮಾಡಿಸೋರು ಮತ್ತೆ. ಆ್ಯಂಡ್ ವಿ ಯೂಸ್ ಟು ಡೂ ದಟ್ ಫಾರ್ 20 minutes, ಇದು 20-30 minutes ಮಾಡ್ತಿದ್ವಿ. ಆಮೇಲೆ ಅಲ್ಲಿಂದ ನಾವೇನು ಮಾಡುತ್ತಿದ್ವಿ ಅಂದರೆ ನಮಗೆ ಲಿಬರ್ಟಿ ಕೊಟ್ಬಿಟ್ಟಿದ್ರು, ಮಾಡ್ಬೇಕಾದ್ರೆ ನೀವು ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಓಡಾಡಿ ಅಂತ. ಪಾಂಡು ಸರ್ ಅಂತೂ ಚಿದಾನಂದ್ ಸರ್ ಮೇಲೆಲ್ಲ ಹೋಗ್ಬಿಡೋರು. ಅವ್ರ ಮೇಲೆ ಹೋಗಿದ್ದಕ್ಕೆ ಮೇಲೆ ಶಿಫ್ಟ್ ಆಗ್ಬೇಕಲ್ಲ ಕ್ಯಾಮ್ರಾ, ಮತ್ತೆ ಮೇಲೇನ್ ಮಾಡಿದ್ರು ಅಂತ ಗೊತ್ತಾಗಬೇಕಲ್ವಾ. ಸೊ ಮೇಲೂ ತಗೊಂಡ್ ಹೋಗ್ತಾ ಇದ್ವಿ. ಮೇಲ್ ಮತ್ತೆ 15 minutes ಮಾಡು, ಮತ್ ಕ್ಯಾಮ್ರಾ ಕೆಳಗಡೆ ಶಿಫ್ಟ್ ಮಾಡು. ಹೈಪರ್ ಲ್ಯಾಪ್ಸ್ ಇಲ್ಲ ಆಗ್ತಿತ್ತು ಆನ್ಲೈನ್ ಲೈಕ್ ಎಪಿಸೋಡ್ ಏರ್ ಆಗುವಾಗ. ಬಟ್ ನಾವು ಇಷ್ಟು ಪುಟ್ ಲಾಟ್ ಆಫ್ ಎಫರ್ಟ್. ಯಾ ಆಮೇಲೆ ಕೆಲವೊಂದು ಎಪಿಸೋಡ್ಸಲ್ಲಂತೂ ಏನೋ ಒಡೆದು ಹೋಗೋದು, ಗ್ಲಾಸ್ ಬಿದ್ದೋಯ್ತು, ಇನ್ನೊಂದು ಬಿದ್ದೋಯ್ತು, ಆ ಥರ ಎಲ್ಲ ಒಂದೇ ಟೇಕಲ್ ಮಾಡ್ಬೇಕು. ತುಂಬಾ ಪ್ರೆಷರ್ ಇರ್ತಿತ್ತು ನಮಗೆ ಅವಾಗ. ಐ ಸ್ಟಿಲ್ ರಿಮೆಂಬರ್ ಒನ್ ಎಪಿಸೋಡ್. ಯೂಶಲಿ ಈ ತರ ಮಾಡ್ತಾ ಇದ್ದಿದ್ದೆ ಪಾಂಡು ಸರ್ ಆಯ್ತಾ. ತುಂಬಾ ಅಂದ್ರೆ ಹಿ ವಾಸ್ ವೆರಿ ಅನ್ಎಕ್ಸ್ಪೆಕ್ಟಿಂಗ್. ಅಂದ್ರೆ ವಿ ಕಾಂಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಹಿಮ್.
ಚಪಟ್ ಅಂತ ಏನೋ ಒಂದು ಮಾಡ್ಬಿಡೋರು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ನಕ್ಬಿಡ್ತಿದ್ವಿ ನಾವು, ಮತ್ತೆ ರೀಟೇಕ್ ಆಗ್ತಾ ಇತ್ತದು. ಆಮೇಲೆ ಏನಾಗೋಯ್ತು, ಕಲ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಮನ್ಸ್ನ. ಮಾನಿಟರ್ ಮಾಡ್ದಂಗ ಅವ್ರು ಟೇಕಲ್ಲಿ ಯಾವತ್ತೂ ಮಾಡ್ತಾ ಇರ್ಲಿಲ್ಲ, ಚಿದಾನಂದ್ ಸರು. ಸೊ ಒಂದ್ ಎಪಿಸೋಡ್ ಅಲ್ಲಿ ಅವರು ರೆಬೆಲ್ ಆಗ್ಬಿಡ್ತಾರೆ ಪಾಚು ಶ್ರೀಮತಿ ಮೇಲೆ. ಬಂದು ಗೆಂಡ ಮೃಗ ನಿಂಗೆ ಹೊಡಿತೀನಿ ಹಂಗೆ ಹಿಂಗೆ ಅಂತ ಹೇಳತಾರ ಎಪಿಸೋಡ್ ಅದು. ಫುಲ್ ಆನು ಮನೇಲಿರೋ ಸಾಮಾನೆಲ್ಲ ಹೊಡೆದಾಕ್ಬಿಡೋದು, ಅವರಿಗೆ ಫುಲ್ಲು ಹೊಡೆದು ನಂಗೆ ತಿಂಡಿ ಕಟ್ಕೊಡು, ನಂಗೆ ಅದ್ ಮಾಡ್ಕೊಡು, ನಂಗೆ ಒಂದು ಮುತ್ಕೊಡು, ಹಂಗೆ ಹಿಂಗೆ ಅಂತ ಫುಲ್ ರೆಬೆಲ್ಲ ಕೇಳತಾರ ಎಪಿಸೋಡ್ ಒಂದು. ಫಸ್ಟ್ ಆಫ್ ಆಲ್ ಆ ಎಪಿಸೋಡ್ ಸಖತ್ ಮಜಾ ಆಯ್ತು ಆಯ್ತಾ, ಸಿಕ್ಕಾಬಡೆ ನಮಗ್ ಟೇಕ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ನಗು ಬರ್ತಾ ಇದೆ. ಇವರಿಬ್ರು ಯು ಕ್ಯಾನ್ ಸಿ ದಟ್ ದೋಸ್ ಯುವರ್ ಲೆಜೆಂಡ್ಸ್ ಆಫ್ ಪಾಪ ಪಾಂಡು ಆಯ್ತಾ. ಯು ಕಾಂಟ್ ಇಮ್ಯಾಜಿನ್ ನಾವ್ ಎಷ್ಟ್ ನಕ್ಕಿರ್ತೀವಿ ಮಾಡುವಾಗ ಅಂತ. ಆ ಎಪಿಸೋಡ್ ಅಲ್ಲಿ ಮುಂದೆಗಡೆ ಒಂದು ಇದು ಟಿಪಾ ಇತ್ತು, ಟಿಪಾಯ್ ಪಕ್ಕ ಸುತ್ತು ಎಲ್ ಶೇಪ್ ಅಲ್ಲಿ ಇದು ಹಾಕಿದ್ರು, ಸೋಫಾ ಹಾಕಿದ್ರು. ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದೀವಿ, ನಾನು ಮತ್ತೆ ಪುಂಡ ಹಿಂಗೆ ನಿಂತ್ಕೊಂಡಿರ್ತೀವಿ ಭಯದಲ್ಲಿ. ಅವ್ರು ಏನೋ ಹುಡುಕ್ತಿರ್ತಾರೆ, ಚಾರ್ಜರ್ ಹುಡುಕ್ತಿರ್ತಾರೆ. ಗೆಂಡ ಮೃಗ ಎಲ್ಲಿದೆ ಚಾರ್ಜರ್ ಅಂತ ಹಿಂಗೆಲ್ಲ ಏನೋ ದಿಂಬೆಲ್ಲ ಹುಡುಕ್ತಿರ್ತಾರೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ದರ್ ವಾಸ್ ಒಂದು ಫ್ಯಾನ್ಸಿ ಪಿಂಗಾಣಿದ್ ಒಂದು ಇದಿತ್ತು, ಏನಂತಾರೆ ಶೋ ಪೀಸ್ ಇತ್ತು. ಇದು ಒಂದು ದೊಡ್ಡ, ಆಕ್ಚುಲಿ ಇಷ್ಟು ದೊಡ್ಡದಿತ್ತಾಯ್ತಾ ಅದು. ಸುಮ್ನೆ ನೋಡ್ತಾ ಇದೀವಿ ನಾವು, ಏನ್ ಮಾಡ್ತಾರೆ ಅಂತ. ನಾವು ಫುಲ್ ದಿಸ್ ಇಸ್ ಟೇಕ್, ದಿಸ್ ಇಸ್ ಲಿಟರಲಿ ಟೇಕ್ ಆಯ್ತಾ. ಮಾಡ್ತಾ ಇದೀವಿ, ಎಲ್ಲೇ ಇದೆ ಗೆಂಡ ಮೃಗ, ಪಾಚು ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ತೆಗೆದು ಠಬಾರ್ ಅಂತ ಹಿಂಗೆ ಎಸ್ಬಿಟ್ರು. ಲೈಕ್ ನಾನೇನ್ ಗೊತ್ತಾ, ಸೇಫರ್ ಸೈಡ್ ಬಾಯಿ ಮುಚ್ಕೊಂಡ್ಬಿಡ್ತಾ ಇದ್ದೆ, ನಗು ಅಂದ್ರು ಕಾಣಿಸಲ್ಲ ಅಂತ. ನಾವು ಅಂತ ಫುಲ್ಲು ಪಳ್ಳ ಅಂತ ಫುಲ್ ಚೂರಾಗೋಯ್ತು ಪಿಂಗಾಣಿದದು. ಆಕ್ಚುಲಿ ಕಾಸ್ಟ್ಲಿ ಶೋಕೇಸ್ ಥಿಂಗ್ ಆಯ್ತು ಅದು. ಅದು ಮನೆಯವ್ರದ್ದು ಬೇರೆ, ಅದು ಆ ಶೂಟಿಂಗ್ ಮನೆ ಕೊಡ್ತಾರಲ್ಲ ಆ ಮನೆಯವ್ರದ್ದು ಬೇರೆ. ಅದು ಹೊಡೆದಾಕ್ಬಿಟ್ರು ಅಂತ ಎಲ್ಲರೂ, ಆಲ್ ಆಫ್ ಅಸ್ ಸೌಂಡ್ ಕೇಳಿಸ್ತದೆ ಅಂತ ಎಲ್ಲ ಬಾಯಿ ಮುಚ್ಕೊಂಡಿರೋದು. ಅವ್ರು ಏನ್ ಮಾಡಿದ್ರು ಗೊತ್ತಾ, ಅವ್ರಿಗೂ ನಗು ಬಂತು, ಬಟ್ ಕಟ್ ಮಾಡಕ್ಕೆ ಅವ್ರಿಗೆ ಮುಗೀತಲ್ಲ, ಈಗ ಏನು ಮಾಡಕ್ ಆಗಲ್ವಲ್ಲ. ಹಿಂಗ್ ಎಸ್ಬಿಟ್ಟು ಹಿಂಗ್ ಸ್ಟಾಪ್ ಮಾಡ್ಬಿಟ್ರು. ಸೊ ಅದ್ ಕಟ್ ಆಗ್ಲಿ ಅಲ್ಲಿಗೆ, ನಾವೆಲ್ಲ ನಗಂಗಿದ್ರೆ ಆಮೇಲೆ ನಕ್ಬಿಟ್ಟು ಮತ್ತೆ ವಿ ವಿಲ್ ಕಂಟಿನ್ಯೂ ದ ಟೇಕ್ ಅಂತ ಕಟ್ ಮಾಡ್ಬಿಟ್ರು. ಅಯ್ಯೋ ಹೊಡೆದಾಕ್ಬಿಟ್ಟೆ ಸರ್ ಅಂತ ಅಂದ್ಬಿಟ್ಟು ಎದ್ರು ಅವರು. ನಾವೆಲ್ಲ ಫುಲ್ಲು ಆಮೇಲೆ ಚಿದು ಸರ್ ಏನ್ ಸರ್ ನೀವು ಹಿಂಗೆ ಎಸೆದ್ಬಿಟ್ರೆ ಅಂತ. ಆಕ್ಚುಲಿ ನಂಗೆ ಅದು ಸಿಗತ್ ಕೈಗೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ ಏನು ಹೋಗ್ಲಿ ತಗೊಳ್ಳಿ ಸರ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಂಗೆ. ಸೊ ದಿಸ್ ಇಸ್ ಜಸ್ಟ್ ಒನ್ ಥಿಂಗ್, ವಿ ಹ್ಯಾವ್ ಡನ್ 1000 times ಸಮಥಿಂಗ್ ಲೈಕ್ ದಿಸ್. ಆಮೇಲೆ ಮೇಲಿಂದ ಇಸಿಯೋದು ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಇಟ್ ವಾಸ್ ಲೈಕ್ ಟೂ ಮಚ್. ಅದರಲ್ಲೂ ಸ್ಟಾರ್ಟಿಂಗ್ ಒಂದು ಪಾಪ ಪಂಡು ಎಪಿಸೋಡಲ್ಲಂತೂ ಪಾಪ ಪಂಡು ಎಲ್ಲರಿಗೂ ಇಷ್ಟ ಆಗಿದೆ. ಯಾಕೆಂದ್ರೆ there was nothing vulgar in it. Correct. It was pure comedy. It was pure comedy. There was nothing vulgar. Below the belt ಮಾತಾಡ್ತಾನೆ ಇರ್ಲಿಲ್ಲ ಆಕ್ಚುಲಿ ಯಾವತ್ತೂ ಅಷ್ಟೇ. ಒಂದು ಕಿಸ್ಸನ್ನ ಲಡ್ಡು ಅಂತ ಕರಿತಿದ್ರು ಆಕ್ಚುಲಿ ಅಲ್ಲಿ, ಅಷ್ಟು ಇಟ್ ವಾಸ್ ಪ್ಯೂರ್. ಆ ಲಡ್ಡು ಅನ್ನೋದು ಏನು ಒಂದು ಸ್ಟಾರ್ಟಿಂಗ್ ಆಫ್ ದಿ ಪಾಪ ಪಾಂಡು ಶೂಟಿಂಗು. I was also very conscious. All the other artists were also very conscious. ಶೂಟ್ ಮಾಡ್ತಾ ಇದೀವಿ. ಒಂದು ಎಪಿಸೋಡ್ ಇದೆ, ಅದ್ರಲ್ಲಿ ಏನು ಪುಂಡ ಚಾರು ಕಿಸ್ ಮಾಡಬೇಕು. ಮನೆಯವ್ರು ಯಾರು ಬಿಡ್ತಾರಲ್ಲ ಕರೆಕ್ಟಾಗಿ. ಹೆಂಗೆ ಅಂದ್ರೆ ಇನ್ನೇನ್ ಕೊಟ್ಬಿಡ್ಬೇಕು, ಯಾರೊಬ್ರು ಬಂದು ಮಾತಾಡಿಸ್ಬಿಡ್ತಾರೆ ಟೈಪ್ಸ್. ಅಲ್ಲಿ ಒಂದು ಇದ್ರಲ್ಲಿ ನಮ್ಮ ಹಾಲಲ್ಲಿ ಒಂದು ಕಿಟಕಿ ತರ ಒಂದು ಹೋಲ್ ತರ ಇತ್ತು. ಅಲ್ಲಿ ನಿಂತ್ಕೊಂಡು ನಾನು ಪುಂಡ ಏನೋ ಮಾತಾಡ್ತಾ ಇರ್ತೀವಿ. ಕರೆಕ್ಟಾಗಿ ಅಲ್ಲಿಗೆ ನಿಮ್ಮಿ ಬಂದ್ಬಿಟ್ಟು ನಮ್ಮನ್ನ ನಿಲ್ಲಿಸ್ಬೇಕು. ಇನ್ನೇನು ನಾನು ಕೊಟ್ಬಿಡ್ತೀನಿ ಅನ್ನೋ ಟೈಮಿಗೆ ನಿಲ್ಲಿಸ್ಬೇಕು ಅಂತ. ಅದಾಯ್ತು. ಹೆಂಗ್ ಮಾಡಿದ್ರು ಅಂದ್ರೆ ಒಂದೇ ಶಾಟ್ ಅದು ನಮ್ಮ ಹತ್ರ ಇರುತ್ತೆ, ಒಂಚೂರು ವೈಡ್ ಹೋಗುತ್ತೆ, ಟ್ರಾಲಿ ಹಿಂಗೆ ಹೋಗುತ್ತೆ, ಮೆಟ್ಲಿಂದ ಅವಳು ಹಾಡು ಇಳ್ಕೊಂಡು ಬರ್ತಾ ಇರ್ತಾಳೆ. ಇನ್ನೇನು ಕೊಡಬೇಕು, ಬ್ರೇಕ್ ಆಗ್ಬಿಡತ್ತೆ. ಇಷ್ಟು ಒಂದೇ ಶಾಟ್ ಇಟ್ಟಿದ್ರು ಅವರು. ವಿ ಆರ್ ಡೂಯಿಂಗ್ ಇಟ್. ನಾವಿಬ್ರೇನೋ ಮಾತಾಡ್ತಾ ಇರ್ತೀವಿ. ಹಿ ವಾಸ್ ಟರ್ನಿಂಗ್ ಟುವರ್ಡ್ಸ್ ದ ಕ್ಯಾಮ್ರಾ. ನಾನು ಅವ್ರ ಕಡೆಗೆ ಹಿಂಗೆ ಟರ್ನ್ ಆಗಿದ್ದೆ. ಮಾಡ್ತಾ ಇದ್ದೀನಿ, ಲಡ್ಡು ಕೊಡು ಸ್ವೀಟು ಅಂತೇನೋ ಹೇಳ್ತಾರೆ. ಓಕೆ ಜಾನು ಅಂತ ಅಂದ್ಬಿಟ್ಟು ನಾನು ಕಣ್ಣು ಮುಚ್ಬಿಟ್ಟೆ ನಾನು ಆಯ್ತಾ. ಮಂದಿ ಹಿಂಗೆ ಹೋಗ್ತಾ ಇದ್ದೀನಿ, ಅವಳು ಬರ್ಬೇಕಲ್ವಾ, ಅವಳು ಬರೋದು ಲೇಟ್ ಆಗೋಯ್ತು. ಕ್ಯಾಮ್ರಾ ಆ ಕಡೆ ಶಿಫ್ಟ್ ಆಗ್ಬಿಟ್ಟಿದೆ ಆಯ್ತಾ. ಬೇರೆ ಥರ ಎಲ್ಲ ಕೆನ್ನೆಗೆ ಪಚಕ್ಕಂದು ಕೊಟ್ಬಿಟ್ಟು ಆಯ್ತಾ. It's like what? It's been 1 week of shooting or something. I hardly know him. He hardly knows me and everything. ಕೊಟ್ಬಿಟ್ಟೆ. ನಾನು ಕೊಟ್ಟಿದ್ದು ಕ್ಯಾಮ್ರಾ ನೋಡಿಲ್ಲ, ಡೈರೆಕ್ಟರ್ ನೋಡಿಲ್ಲ. ಸೌರಭ್ ನೋಡಿದ್ರು, ಆರ್ಟಿಸ್ಟ್ ಇದು ಟೆಕ್ನಿಷಿಯನ್ಸ್ ನೋಡಿದ್ರು, ಎಲ್ಲ ನೋಡಿದ್ರು ಅಂತ ಕೇಳಿಸ್ತಿದೆ ನನಗೆ ಅಲ್ಲಿ. ನಾನು ಹಿಂದೆ ಬಂದ್ಬಿಟ್ಟು ದಂಗಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅವ್ರಿಗೆ ನಗು ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವಳು ಬಂದ್ರೆ ಇಬ್ರು ಜಯನ್ ಸರ್ ಅಂತ ಅಂದ್ಬಿಟ್ಟು, ಯಾಕ್ರೋ ಆಕ್ಟಿಂಗೇ ಮಾಡ್ತಾ ಇಲ್ಲ ರೋ, ಏನ್ ರೋ ಅಂತ ಅಂದ್ರು ಅವ್ರು ಬಂದ್ಬಿಟ್ಟು ಆಯ್ತಾ. ನಿಜವಾಗ್ಲೂ ಕಿಸ್ ಮಾಡಿ ಆಯ್ತು. ನಾನು
ಅದು ಹಿಂಗೆ ಫುಲ್ ಒಂಥರ ನಂಗೆ ಒಂಥರ ಆಗೋಗ್ಬಿಡ್ತು. ಆಯ್ತಾಯ್ತು ಏನ್ ಅನ್ಕೊಂಡ್ಬಿಡ್ತಾರಪ್ಪ ಇವರೆಲ್ಲ ಅಂತ ಅನ್ಬಿಟ್ಟು ಹಿಂಗೆ ಸರ್ ನಿಜವಾಗ್ಲೂ ಲಡ್ಡು ಕೊಟ್ಬಿಟ್ರು ಸರ್ ಇವರು ಅಂತ ಅಂದ. ಅದ್ರ ಅವರು ನಾನೇನ್ ಬೇಕಂತ ಕೊಡ್ಲಿ ಅಂತ ಸ್ಟಾರ್ಟ್ ಮಾಡಿದೆ ನಾನು. ನಿಜವಾಗ್ಲೂ ಕೊಟ್ಬಿಟ್ಟಿಯೇನಮ್ಮ ಏನಮ್ಮ ನೀನು ಅಂತ ಸ್ಟಾರ್ಟ್ ಮಾಡಿ ಸರ್ ನಾನೇನ್ ಬೇಕಂತ ಕೊಡ್ಲಿಲ್ಲ ಸರ್ ಇವಳೆ ಗೂಬೆ ನಿಧಾನಕ್ಕೆ ಬಂದಿದ್ದು ಅಂತ ಅವಳ ಮೇಲೆ ಹೇಳ್ದೆ. ಅವಳು ಬೇಗ ಬರ್ಬೇಕಾಗಿತ್ತು, ನಾನ್ ಬೇರೆ ಕಣ್ಮುಚ್ಬಿಟ್ಟಿದ್ದೆ, ಕೊಟ್ಬಿಟ್ಟೆ ನಾನೇನ್ ಮಾಡ್ಲಿ ಅಂತ ಅನ್ಬಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ ಡೇ ಚಂದ್ರು ಸರ್ ಬಂದಿದ್ರು ಸೇಮ್ ಎಪಿಸೋಡ್ ಕಂಟಿನ್ಯೂಷನ್ ಶೂಟ್ ಮಾಡಕ್ಕೆ. ಓಕೆ, ಆ ಎಪಿಸೋಡ್ ಅಲ್ಲಿ ಬೆಡ್ ಮೇಲೆ ಅವ್ನಿಗೆ ಮಲ್ಗಿರ್ತಾನೆ, ನಾನು ಹಿಂಗ್ ಮಲ್ಗಿರ್ತೀನಿ, ಅವ್ನಿಗೆ ಬರ್ಬೇಕು ಕಿಸ್ಕೊಡಕ್ಕೆ ಅಂತ. ಆಯ್ತಾ, ಇಬ್ರು ಕಣ್ಣು ಮುಚ್ಬಿಟ್ಟು ಅವರು ಚಂದ್ರು ಸರ್ ಕಣ್ಣು ಮುಚ್ಬೇಡ್ರು, ಅವತ್ತೇನು ಚೀಕ್ಸು ಇವತ್ತಾನು ಕಣ್ಣು ಮುಚ್ಬೇಡ್ರು, ಯಾಕ್ರೋ ಕಣ್ಣು ಮುಚ್ತೀರಾ? ಅವಳು ಕಣ್ಣು ಮುಚ್ಲಿ ಕಣೋ, ನೀನ್ ಕಣ್ ತೆಕ್ಕೊಂಡ್ ಕೊಡೋ ಚಂದ್ರು ಸರ್. ಯಪ್ಪ ಇದ್ರದ್ ಎಷ್ಟು ನಡೆದಿದೆ ಬಾಬಾ ಬಣ್ಣ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಫನ್ ಇಟ್ ಯೂಸ್ ಟು ಬಿ. BTS ಅಲ್ಲೇ ಒಂದು ಎಪಿಸೋಡ್ ಮಾಡ್ಬೋದು. ಎಸ್, ಆರಾಮಾಗಿ ಮಾಡ್ಬೋದು, ಅಷ್ಟು ಫನ್ ಇರ್ತಾ ಇತ್ತು. ಆಮೇಲೆ ಚಂದ್ರು ಸರ್ ಬಂದ್ರಂತೂ and he's also very like a jovial funny person ಅಲ್ಲ, ವೆರಿ ಮಚ್. ಅಂಡ್ ಕುರ್ಕಲ್ ತಿನ್ನಕ್ ಸರ್ರಿಗ್ತಾರ ಅವರು. ತಗೋ ತಿನ್ನು 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 ಆಕ್ಟ್ ಮಾಡು, ತಿನ್ನು ಆಕ್ಟ್ ಮಾಡು, ತಿನ್ನು ಆಕ್ಟ್ ಮಾಡು. ಅಂಡ್ ನನ್ನ ಕೈಯಲ್ಲಿ ನಿಜವಾಗ್ಲೂ ಬ್ರೆಡ್ ರೆಸಿಪೀಸ್ ಮಾಡ್ಸೋರು. ಬ್ರೆಡ್ ಅಲ್ಲಿ ನಾನು ಬ್ರೆಡ್ ಬಾದಾಮ್ ಹಲ್ವಾ ಅಂತ ನನ್ನ ಕೈಲಿ ಒಂದ್ ಮಾಡ್ಸಿದ್ರು. ಓಕೆನಾ? ಓಕೆ, ಯು ವಿಲ್ ನಾಟ್ ಇಮ್ಯಾಜಿನ್ ಹೌ ಗುಡ್ ಇಟ್ ಇಸ್ ಆಕ್ಚುಲಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಂಡ್ ಐ ಥಿಂಕ್ ಓನ್ಲಿ ಹಿ ಕ್ಯಾನ್ ಡೂ ಇಟ್. ನಂಗೆ ರೆಸಿಪಿ ಹೇಳ್ಕೊಟ್ಟಿದ್ದಾರೆ, ನಂಗೆ ಮರ್ತೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ಅಮೇಸಿಂಗ್ ರೆಸಿಪಿ, ಅಮೇಸಿಂಗ್ ಟೇಸ್ಟ್. ಬ್ರೆಡ್ ಬಾದಾಮ್ ಹಲ್ವಾ ಬ್ರೆಡ್ ಅಲ್ಲೇ ಮಾಡೋದು. ಎಷ್ಟು ಚೆನ್ನಾಗಿರುತ್ತೆ. ನನ್ನ ಕೈಯಲ್ಲಿ ಏನೇನೋ ಬ್ರೆಡ್ ಇಡ್ಲಿ ಎಲ್ಲ ಮಾಡ್ಸಿದ್ದಾರೆ ಎಪಿಸೋಡ್ ನಲ್ಲಿ. ಕೆಳಗಡೆ ಅಡ್ಗೆದು ಪ್ರೋಗ್ರಾಮ್ ಅಲ್ಲಿ ಬರುತ್ತಲ್ಲ ರೆಸಿಪಿ ಡೀಟೇಲ್ಸ್, ಆ ತರ ಬರ್ಸಿ ನನ್ನ ಕೈಯಲ್ಲಿ ಬ್ರೆಡ್ ಇಡ್ಲಿ ಎಲ್ಲ ಮಾಡ್ಸಿದ್ದಾರೆ. ಅಂದ್ರೆ ಸೀರಿಯಲ್ಗೋಸ್ಕರ ನಾನ್ ಮಾಡ್ತಾ ಇದ್ದಿದ್ದೆ ಸೀರಿಯಲ್ ಅಲ್ಲಿ ಬ್ರೆಡ್ ಅಲ್ವಾ ಬರೀ. ಸೊ ಇದ್ರ ಪ್ರಕಾರ ಚಾರು ಓನ್ಲಿ ಕುಕ್ಸ್ ಬ್ರೆಡ್. ಎಲ್ಲಾ ತರ ಬ್ರೆಡ್ ಡಿಶಸ್ ಮಾಡ್ಸೋರು ನನ್ನ ಕೈಲಿ, ಆಲ್ ಪಾಸಿಬಲ್ ಥಿಂಗ್ಸ್. ಬರ್ರಿ ಬ್ರೆಡ್ ಪಾಪ ಪಂಡುಲ್ ಏನ್ ಇರ್ತಿತ್ತು ಬಿಡ್ತಿತ್ತು, ಒಂದೊಂದ್ ಪೌಂಡ್ ಬ್ರೆಡ್ ಸ್ಯಾಕ್ಗಳು ಇರ್ತಿತ್ತು ಲಿಟ್ರಲಿ. ಅಷ್ಟು ಬ್ರೆಡ್ ತರ್ಸೋರು, ಅಷ್ಟು ನನ್ನ ಕೈಲಿ ಮಾಡ್ಸೋರು. ಹಿ ಯೂಸ್ ಟು ಕುಕ್ ಸಮಥಿಂಗ್ ಇನ್ ಬ್ರೆಡ್. ಯಾವ್ದಾದ್ರು ಒಂದು ಸ್ಪೆಷಲ್ ಎಪಿಸೋಡ್ಗೆ ವಿ ಹ್ಯಾವ್ ಟು ಶೋ ಲಾಟ್ ಆಫ್ ಸ್ಟಫ್ ಅಂದಾಗ ಹಿ ಯೂಸ್ ಟು ಕುಕ್ ಇಟ್ ಫ್ರಮ್ ಹೋಮ್ ಅಂಡ್ ಗೆಟ್ ಇಟ್ ಹಿಯರ್. ಬ್ರೆಡ್ದು ಪನ್ನೀರ್ ರೋಲು ಏನೇನೋ ಮಾಡ್ಕೊಂಡ್ ಬರೋರು ಗೊತ್ತಾ, ಸಕ್ಕದಾಗಿರ್ತಾ ಇತ್ತು. ಸೊ ಪಾಪ ಪಂಡು ವಾಸ್ ಅಮೇಸಿಂಗ್. ಅಂಡ್ ಸೊ ಪಾಪ ಪಂಡು ಬಗ್ಗೆ ಮಾತಾಡ್ತಾ ಮೇನ್ ಪಾಯಿಂಟ್ ಮಾಡ್ತೋದೆ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.